ವಿಪತ್ತುಗಳಿಂದ ಆವೃತವಾಗಿರುತ್ತದೆ. ಅದರ ತಿರುಗುವಿಕೆಗಳು ಹಗಲು ಮತ್ತು ರಾತ್ರಿ ಹಾದು ಹೋಗುವುದರಿಂದ ಗುರುತಿಸಲ್ಪಡುತ್ತವೆ. ಪ್ರತಿ ಚಕ್ರವು ಹೊಸ ಸವಾಲುಗಳು ಮತ್ತು ಅನುಭವಗಳನ್ನು ತರುತ್ತದೆ. ಚಕ್ರವು ಶಾಖ ಮತ್ತು ಶೀತದಿಂದ ಆವೃತವಾಗಿರುತ್ತದೆ. ಸಂತೋಷ ಮತ್ತು ನೋವು ಕಮ್ಮಾರನ ಗುಳ್ಳೆಯ ಮೇಲೆ ಕಿಡಿಗಳಂತೆ ತನ್ನ ಕೀಲುಗಳನ್ನು ಹಾರಿಸುತ್ತದೆ. ಹಸಿವು ಮತ್ತು ಬಾಯಾರಿಕೆ ಅದನ್ನು ಬಂಧಿಸುವ ಉಗುರುಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಸೂರ್ಯನ ಬೆಳಕು ಮತ್ತು ನೆರಳು ಅದರ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ಅದರ ಪ್ರಕ್ಷುಬ್ಧತೆಯ ಹೊರತಾಗಿಯೂ ಚಕ್ರವು ನಿರಂತರವಾಗಿ ತಿರುಗುತ್ತಿರುತ್ತದೆ, ಪ್ರಜ್ಞೆ ಇಲ್ಲದಂತಾಗುತ್ತದೆ. ಆದರೆ ಸಮಯದ ಚಕ್ರಗಳಿಗೆ ಬದ್ಧವಾಗಿರುತ್ತದೆ. ಇದನ್ನು ತಿಂಗಳುಗಳು ಮತ್ತು ಅರ್ಧ ತಿಂಗಳುಗಳಿಂದ ಅಳೆಯಲಾಗುತ್ತದೆ. ಪ್ರತಿ ಹಾದು ಹೋಗುವ ಕ್ಷಣದೊಂದಿಗೆ ಅದರ ವೇಗವು ಬದಲಾಗುತ್ತದೆ. ಚಕ್ರದ ಚಲನೆಯು ತಪಸ್ಸು ಮತ್ತು ಪ್ರತಿಜ್ಞೆಗಳಿಂದ ಪ್ರಭಾವಿತವಾಗಿರುತ್ತದೆ. ಅದು ಅದನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಕೆಸರಿನಂತೆ ಕಾರ್ಯನಿರ್ವಹಿಸುತ್ತದೆ. ಭಾವೋದ್ರೇಕದ ಶಕ್ತಿಯು ಅದನ್ನು ಮುಂದಕ್ಕೆ ಓಡಿಸುತ್ತದೆ. ಆದರೆ ದೊಡ್ಡ ಅಹಂಕಾರವು ಅದರ ಹಾದಿಯಲ್ಲಿ ಬೆಳಕನ್ನು ಬೆಳಗಿಸುತ್ತದೆ. ಅಪೂರ್ಣ ಬಯಕೆಗಳಿಂದ ಉಂಟಾಗುವ ಆಕ್ರೋಶಗಳು ಅದರ ಚಲನೆಯನ್ನು ನಿರ್ಬಂಧಿಸುವ ಸರಪಳಿಗಳಂತೆ ಅದನ್ನು ಬಂಧಿಸುತ್ತವೆ. ಚಕ್ರವು ದುಃಖ ಮತ್ತು ವಿನಾಶದ ನಡುವೆ ಸುತ್ತುತ್ತದೆ, ಆದರೂ ಸಹಾನುಭೂತಿ, ಕ್ಷಮೆ ಮತ್ತು ಬೇರ್ಪಡುವಿಕೆಯ ಗುಣಗಳಿಂದ ಅದು ಉಳಿಯುತ್ತದೆ. ಇದು ಕ್ರಿಯೆಗಳು ಮತ್ತು ಕ್ರಿಯೆಯ ಸಾಧನಗಳಿಂದ ನಿರೂಪಿಸಲ್ಪಟ್ಟಿದೆ. ಅದರ ಗಾತ್ರ ಮತ್ತು ವ್ಯಾಪ್ತಿಯು ಬ್ರಹ್ಮಾಂಡದಂತೆಯೇ ಮಿತಿಯಿಲ್ಲ. ಕಾಮ ಮತ್ತು ಬಯಕೆಯು ಅದನ್ನು ಅಸ್ಥಿರಗೊಳಿಸುತ್ತದೆ. ಆದರೆ ವಿವಿಧ ವರ್ಣಗಳ ಅಜ್ಞಾನವು ಗೊಂದಲದ ಕೋಲಾಹಲವನ್ನು ಸೃಷ್ಟಿಸುತ್ತದೆ. ಚಕ್ರವು ತಿರುಗುತ್ತಿರುವಾಗ ಅದು ಭಯ ಮತ್ತು ಭ್ರಮೆಯಿಂದ ಕೂಡಿರುತ್ತದೆ. ಇದು ಎಲ್ಲಾ ಜೀವಿಗಳಿಗೆ ನೋವನ್ನು ಉಂಟುಮಾಡುತ್ತದೆ. ಇದು ಸಂತೋಷ ಮತ್ತು ಸಂತೋಷದ ಕಡೆಗೆ ಚಲಿಸುತ್ತದೆ, ಆದರೆ ಕೋಪ ಮತ್ತು ವಿನಾಶದ ಕಡೆಗೆ ಸಹ ಚಲಿಸುತ್ತದೆ. ಮಹಾಟ್ನಿಂದ ಸ್ಥೂಲ ಅಂಶಗಳವರೆಗಿನ ಘಟಕಗಳಿಂದ ಕೂಡಿದೆ. ಇದು ನಿರಂತರ ಉತ್ಪಾದನೆ ಮತ್ತು ವಿನಾಶದಿಂದ ನಿರೂಪಿಸಲ್ಪಟ್ಟಿದೆ. ಅದರ ವೇಗವು ಮನಸ್ಸಿನ ವೇಗವನ್ನು ಹೋಲುತ್ತದೆ. ಇದು ಅದರ ಗಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಬುದ್ಧಿವಂತ ವಿಷಯಗಳು ಜೀವನದ ಈ ಚಕ್ರವನ್ನು ಅದು ಏನೆಂದು ಗುರುತಿಸುತ್ತಾರೆ. ಒಂದು ಸಂಕೀರ್ಣವಾದ ಅಸ್ತಿತ್ವವು ವಿರುದ್ಧವಾದ ಜೋಡಿಗಳೊಂದಿಗೆ ಸಂಬಂಧಿಸಿದೆ. ಪ್ರಜ್ಞೆ ಇಲ್ಲ. ಅವರು ನಮ್ಮ ಮೋಹಗಳನ್ನು ತ್ಯಜಿಸಲು, ನಮ್ಮ ಆಸೆಗಳನ್ನು ತಗ್ಗಿಸಲು ಮತ್ತು ನಮ್ಮ ಪ್ರಚೋದನೆಗಳನ್ನು ಪರಿಶೀಲಿಸಲು ಸಲಹೆ ನೀಡುತ್ತಾರೆ. ಈ ಚಕ್ರದ ಚಲನೆ ಮತ್ತು ನಿಲುಗಡೆಗಳನ್ನು ಅರ್ಥ ಮಾಡಿಕೊಳ್ಳುವ ಮನುಷ್ಯನು ಎಲ್ಲ ಜೀವಿಗಳ ನಡುವೆ ಎಂದಿಗೂ ಮೋಸ ಹೋಗುವುದಿಲ್ಲ. ಅಂತಹ ವ್ಯಕ್ತಿಗೆ ಅನಿಸಿಕೆಗಳು ಮತ್ತು ವಿರುದ್ಧವಾದ ಜೋಡಿಗಳಿಂದ ಮುಕ್ತನಾಗಿ, ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅತ್ಯುನ್ನತ ಗುರಿಯು ತಲುಪಬಹುದು. ಮನೆಯವರು ಬ್ರಹ್ಮಚಾರಿಗಳು, ಅರಣ್ಯ ಸನ್ಯಾಸಿಗಳು ಮತ್ತು ಭಿಕ್ಷುಕರು. ಈ 4 ಜೀವನ ವಿಧಾನಗಳು ತಮ್ಮ ಅಡಿಪಾಯವಾಗಿ ಮನೆಯವರ ವಿಧಾನವನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ. ಈ ಜಗತ್ತಿನಲ್ಲಿ ಯಾವುದೇ ನಿಯಮಗಳ ವ್ಯವಸ್ಥೆಯನ್ನು ಸೂಚಿಸಲಾಗಿದೆಯಾದರೂ ಅದನ್ನು ಪಾಲಿಸುವುದು ಪ್ರಯೋಜನಕಾರಿಯಾಗಿದೆ. ಶುದ್ಧ ಹೃದಯವುಳ್ಳ ವಿದ್ವಾಂಸ ಬ್ರಾಹ್ಮಣನು ಸೂರ್ಯನು ದಿಗಂತದಲ್ಲಿ ಮುಳುಗಿ ಆಕಾಶವನ್ನು ಕೆಂಪು ಮತ್ತು ಚಿನ್ನದ ಬಣ್ಣಗಳಿಂದ ಚಿತ್ರಿಸಿದ ದೂರದ ಭೂಮಿಯಲ್ಲಿ ಬ್ರಾಹ್ಮಣರೆಂಬ ಯೋಕ ವಾಸಿಸುತ್ತಿದ್ದನು. ಪ್ರಾಚೀನ ಗ್ರಂಥಗಳಲ್ಲಿ ವಿವರಿಸಿದಂತೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಅನುಸರಿಸಲು ಅವರು ದೃಢನಿಶ್ಚಯ ಹೊಂದಿದ್ದನು. ಜ್ಞಾನೋದಯವನ್ನು ಪಡೆಯುವ ತೀವ್ರ ಬಯಕೆಯಿಂದ ಬ್ರಾಹ್ಮಣನು ಬ್ರಹ್ಮಚಾರಿಣಿಯ ಕಠಿಣ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಂಡರು. ಅವರು ತಮ್ಮ ದಿನಗಳನ್ನು ಅತ್ಯಂತ ಸಮರ್ಪಣೆಯೊಂದಿಗೆ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊಂದಿರುವ ಜ್ಞಾನದ ಪುಟಗಳ ಮೇಲೆ ಸುರಿಯುತ್ತಿದ್ದರು. ಅವರ ಮನಸ್ಸು ಸ್ಪಂಜಿನಂತೆ ಇತ್ತು. ಪ್ರತಿ ಪದ, ಪ್ರತಿ ನುಡಿಗಟ್ಟು ಮತ್ತು ಪ್ರತಿ ಪರಿಕಲ್ಪನೆಯನ್ನು ನೆನೆಸುತ್ತಿತ್ತು. ಅವರು ಆಗಾಗ್ಗೆ ಗಂಟೆಗಳ ಕಾಲ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದರು, ಚಿಂತನೆಯಲ್ಲಿ ಕಳೆದು ಹೋಗುತ್ತಿದ್ದರು, ಏಕೆಂದರೆ ಅವರು
ಅಸ್ತಿತ್ವದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅವನು ತನ್ನ ಪ್ರಯಾಣದಲ್ಲಿ ಮುಂದುವರಿದಂತೆ ಬ್ರಾಹ್ಮಣನ ದೈಹಿಕ ನೋಟವು ಬದಲಾಗಲಾರಂಭಿಸಿತು. ಅವನು ತನ್ನ ತಲೆಯ ಮೇಲೆ ಮಡಿಕೆಗಳನ್ನು ಬೆಳೆಸಿದನು. ಅದು ಅವನ ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಯಿತು. ಅವರ ನಿಲುವಂಗಿಗಳು ಸರಳ ಮತ್ತು ಕೊರಟಾಗಿದ್ದವು, ಲಿನಿನ್ ಅಥವಾ ಹತ್ತಿಯಿಂದ ಮಾಡಲ್ಪಟ್ಟವು, ಮತ್ತು ಅವನು ಅವುಗಳನ್ನು ನಮ್ರತೆ ಮತ್ತು ಬೇರ್ಪಡುವಿಕೆಯಿಂದ ಧರಿಸುತ್ತಿದ್ದನು. ವಿಲುವ ಅಥವಾ ಪಲಾಸ ಮರದಿಂದ ಮಾಡಿದ ಕೋಲು ಯಾವಾಗಲೂ ಅವನ ಪಕ್ಕದಲ್ಲಿತ್ತು. ಇದು ಮಾರ್ಗಕ್ಕೆ ಅವನ ಬದ್ಧತೆಯನ್ನು ನೆನಪಿಸುತ್ತದೆ. ಬ್ರಾಹ್ಮಣನ ಆಹಾರವು ಮುಖ್ಯವಾಗಿ ದಾನದ ಆಹಾರವನ್ನು ಒಳಗೊಂಡಿತ್ತು. ಅದನ್ನು ಅವನು ತನ್ನ ಭಿಕ್ಷೆಯ ಸುತ್ತುಗಳಲ್ಲಿ ಸಂಗ್ರಹಿಸುತ್ತಿದ್ದನು. ಉಡುಗೊರೆಗಳನ್ನು ಸ್ವೀಕರಿಸುವುದರಲ್ಲಿ ಅವನು ಎಂದಿಗೂ ಸಂತೋಷವಾಗುವುದಿಲ್ಲ. ಯಾವುದು ಬರದಿದ್ದರೆ ಅವನು ಖಿನ್ನತೆಗೆ ಒಳಗಾಗುವುದಿಲ್ಲ. ಅವನ ಮನಸ್ಸು ಕೇವಲ ಆಧ್ಯಾತ್ಮಿಕ ವಿಮೋಚನೆಯನ್ನು ಸಾಧಿಸುವುದರ ಮೇಲೆ ಕೇಂದ್ರೀಕೃತವಾಗಿತ್ತು, ಮತ್ತು ಭೌತಿಕ ಆಸ್ತಿಗಳ ಮೇಲಿನ ಆಸಕ್ತಿಯು ಅವನ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಋತುಗಳು ಬದಲಾದಂತೆ ಬ್ರಾಹ್ಮಣನ ಜೀವನ ಶೈಲಿಯು ಅದಕ್ಕೆ ಅನುಗುಣವಾಗಿ ಹೊಂದಿಕೊಂಡಿತು. ಬೇಸಿಗೆಯಲ್ಲಿ ಅವನು ಕಾಡುಗಳಲ್ಲಿ, ಪರ್ವತಗಳಲ್ಲಿ ಅಥವಾ ಮರಗಳ ಕೆಳಗೆ ಆಶ್ರಯವನ್ನು ಹುಡುಕುತ್ತಾ ಸ್ಥಳದಿಂದ ಸ್ಥಳಕ್ಕೆ ಹೋಗುತ್ತಿದ್ದನು. ಅವನು ಎಂದಿಗೂ ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಇಲ್ಲದಿದ್ದರೆ ಅವನು ಅದರೊಂದಿಗೆ ಅಂಟಿಕೊಳ್ಳುತ್ತಾನೆ. ಅವನ ಮಾರ್ಗವು ಸೂರ್ಯನಿಂದ ಮಾರ್ಗದರ್ಶಿಸಲ್ಪಟ್ಟಿದೆ. ಇದು ಅವನ ಮಾರ್ಗವನ್ನು ಬೆಳಗಿಸುತ್ತದೆ ಮತ್ತು ಜೀವನದ ಅಸ್ಥಿರತೆಯನ್ನು ನೆನಪಿಸುತ್ತದೆ. ಬ್ರಾಹ್ಮಣನ ದಿನಗಳು ಸರಳವಾದವಾದರೆ ಆಳವಾದ ಭಕ್ತಿಯ ಕಾರ್ಯಗಳಿಂದ ತುಂಬಿದವು. ಅವನು ಶುದ್ಧ ನೀರಿನಿಂದ ಸ್ನಾನ ಮಾಡುತ್ತಾನೆ, ಕಲ್ಮಶಗಳನ್ನು ತೊಳೆದುಕೊಳ್ಳುತ್ತಾನೆ ಮತ್ತು ತನ್ನ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತಾನೆ. ಅವನು ದೇವತೆಗಳಿಗೆ ಅರ್ಪಣೆಗಳನ್ನು ಸಲ್ಲಿಸುತ್ತಾನೆ, ಪವಿತ್ರ ಬೆಂಕಿಯ ಮೇಲೆ ಧೂಪದ್ರವ್ಯಗಳನ್ನು ಸುರಿಯುತ್ತಾನೆ ಮತ್ತು ಅವರ ಆಶೀರ್ವಾದವನ್ನು ಕೋರುತ್ತಾನೆ. ಅವನ ಇಂದ್ರಿಯಗಳು ನಿಗರಿಸಲ್ಪಟ್ಟವು ಮತ್ತು ಅವನು ಪ್ರಪಂಚದಿಂದ ಬೇರ್ಪಟ್ಟ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದನು. ಅವನು ಕಾಡಿನ ಮೂಲಕ ಅಲೆದಾಡುತ್ತಿರುವಾಗ ಬ್ರಾಹ್ಮಣನ ಹೃದಯವು ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿಯಿಂದ ತುಂಬಿತ್ತು. ಅವನು ತನ್ನನ್ನು ಪ್ರತಿಯೊಂದು ಜೀವಿಗಳಲ್ಲಿ ಕಂಡನು ಮತ್ತು ಅವನ ಕಾರ್ಯಗಳು ಹಾನಿಯಾಗದ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟವು. ಅವನು ಎಂದಿಗೂ ಸಂಪತ್ತು ಅಥವಾ ಆಸ್ತಿಯನ್ನು ಸಂಗ್ರಹಿಸುವುದಿಲ್ಲ, ಚಿನ್ನ ಅಥವಾ ಇತರ ಭೌತಿಕ ಸಂಪತ್ತನ್ನು ಅಪೇಕ್ಷಿಸುವುದಿಲ್ಲ. ಅವನ ಏಕೈಕ ಬಯಕೆ ಜ್ಞಾನೋದಯವನ್ನು ಪಡೆಯುವುದಾಗಿತ್ತು ಮತ್ತು ಪ್ರಾಪಂಚಿಕ ಬಯಕೆಗಳಿಂದ ಬೇರ್ಪಡುವ ಮೂಲಕ ಮಾತ್ರ ನಿಜವಾದ ಸ್ವಾತಂತ್ರ್ಯವನ್ನು ಸಾಧಿಸಬಹುದು ಎಂದು ಅವನಿಗೆ ತಿಳಿದಿತ್ತು. ಬ್ರಾಹ್ಮಣನ ಜೀವನವು ಆಧ್ಯಾತ್ಮಿಕ ಶಿಸ್ತಿನ ಶಕ್ತಿಗೆ ಸಾಕ್ಷಿಯಾಯಿತು. ಆತ ಒಳಗಿನಿಂದ ಮತ್ತು ಹೊರಗಿನಿಂದ ಮಾರ್ಗದರ್ಶನವನ್ನು ಪಡೆಯಲು ವಿನಮ್ರತೆಯಿಂದ ಮತ್ತು ಗೌರವದಿಂದ ಹಾದಿಯಲ್ಲಿ ನಡೆದನು. ಆತನ ಹೃದಯವು ಶುದ್ಧವಾಗಿತ್ತು, ಆತನ ಮನಸ್ಸು ಸ್ಪಷ್ಟವಾಗಿತ್ತು ಮತ್ತು ಆತನ ಕಾರ್ಯಗಳು ಸತ್ಯ, ಸರಳತೆ ಮತ್ತು ಸಹಾನುಭೂತಿಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟವು. ಹೀಗೆ ಆತ ತನ್ನ ಪ್ರಯಾಣವನ್ನು ಮುಂದುವರಿಸಿದನು, ಆತ್ಮಸಾಕ್ಷಾತ್ಕಾರದ ಅಂತಿಮ ಗುರಿಯನ್ನು ಸಾಧಿಸಲು ಇನ್ನಷ್ಟು ಹತ್ತಿರವಾದರು. ಪ್ರಾಚೀನ ಬುದ್ಧಿವಂತಿಕೆಯ ಪಿಸುಗುಟ್ಟುವಿಕೆಗಳಿಂದ ಗಾಳಿ ತುಂಬಿದ ದೂರದ ದೇಶದಲ್ಲಿ ಬ್ರಾಹ್ಮಣ ಎಂಬ ಪೂಜ್ಯ ಋಷಿಯು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಶತಮಾನಗಳ ಭಾರವನ್ನು ಹಿಡಿದಿರುವಂತೆ ತೋರುತ್ತಿತ್ತು. ಅವನ ಧ್ವನಿಯು ಪ್ರಾರ್ಥನೆಯಂತೆ ಸೌಮ್ಯವಾದ ಗಾಳಿಯನ್ನು ಹೊತ್ತುಕೊಂಡಿತ್ತು. ಸತ್ಯದ ಮುಸುಕು ಚುಚ್ಚಿದ ಹಿರಿಯರು ತ್ಯಾಗವೇ ತಪಸ್ಸು ಎಂದು ಘೋಷಿಸಿದರು. ಈ ಮಾರ್ಗದ ಮೂಲಕವೇ ಒಬ್ಬರು ಅತ್ಯುನ್ನತ ಜ್ಞಾನವನ್ನು ಪಡೆಯುತ್ತಾರೆ, ಏಕೆಂದರೆ ಕ್ಷಣಿಕ ಮತ್ತು ಪ್ರಾಪಂಚಿಕತೆಯನ್ನು ಬಿಟ್ಟುಬಿಡುವ ಮೂಲಕ ಮಾತ್ರ ನಾವು ಶಾಶ್ವತವನ್ನು ಗ್ರಹಿಸಬಹುದು. ಬ್ರಾಹ್ಮಣನು ಹೇಳಿದಂತೆ ಅವನ ಮಾತುಗಳು ಅರ್ಥದ ಭಾವಚಿತ್ರವನ್ನು ನೇಯ್ದವು. ಕೇಳುಗನನ್ನು ತನ್ನ ಗಮ್ಯಸ್ಥಾನಕ್ಕೆ ಹರಿಯುವ ನದಿಯಂತೆ ಸೆಳೆಯುತ್ತವೆ. ಬ್ರಾಹ್ಮಣನು ಮುಂದುವರಿಸಿದನು,
ನಮಗೆ ಮೊದಲು ಈ ಮಾರ್ಗದಲ್ಲಿ ನಡೆದವರು ಬ್ರಹ್ಮನ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದವರು. ಅಲ್ಲಿ ಜ್ಞಾನವು ಕೇವಲ ತಿಳುವಳಿಕೆಯಲ್ಲ, ಆದರೆ ಪ್ರತಿ ಜೀವಕೋಶದ ಮೂಲಕ ಹಾದುಹೋಗುವ ಜೀವಂತ ಉಸಿರಾಟದ ಅಸ್ತಿತ್ವವಾಗಿದೆ. ಅವರು ಎರಡು ವಿರುದ್ಧ ಜೋಡಿಗಳನ್ನು ಮೀರಿಸಿ ದ್ವಂದ್ವತೆಯ ಚರ್ಮವನ್ನು ಹಾವು ತನ್ನ ಹಳೆಯ ಆತ್ಮವನ್ನು ತಗ್ಗಿಸುವಂತೆ ಚೆಲ್ಲಿದರು. ಈ ಋಷಿಗಳು ಬುದ್ಧಿವಂತಿಕೆಯ ಮೂರ್ತರೂಪವಾಗಿದ್ದರು. ಅವರ ಮನಸ್ಸುಗಳು ಭಾವೋದ್ರೇಕ ಮತ್ತು ಕತ್ತಲೆಯ ಭಾರಗಳಿಂದ ತುಂಬಿರಲಿಲ್ಲ. ಅವರ ಕಣ್ಣುಗಳು ಬ್ರಾಹ್ಮಣರಂತೆ ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಸಂತೋಷ ಮತ್ತು ಶಾಂತಿಯ ಮಾರ್ಗವನ್ನು ಹೋಲುವ ಪರಮ ಪ್ರಭುವಿನ ಮಾರ್ಗವನ್ನು ಬೆಳಗಿಸುತ್ತಿದ್ದವು. ಬ್ರಹ್ಮಣನ ಮಾತುಗಳು ಗಾಳಿಯಲ್ಲಿ ನೃತ್ಯ ಮಾಡುತ್ತಿರುವಾಗ ಒಬ್ಬ ಯುವ ಅನ್ವೇಷಕನು ಈ ಮಾರ್ಗವನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಅವನು ಈ ಮಾರ್ಗವನ್ನು ಕೇಳಿದ್ದನು, ಆದರೆ ಅದನ್ನು ನಡೆಯಲು ಎಂದಿಗೂ ಧೈರ್ಯ ಮಾಡಲಿಲ್ಲ. ಈಗ ಅವನು ಋಷಿಯ ಪಾದಗಳ ಬಳಿ ಕುಳಿತಾಗ ಅವರ ಹೆಜ್ಜೆಗೂತುಗಳನ್ನು ಅನುಸರಿಸಲು ತೀರದ ಹಸಿವನ್ನು ಅನುಭವಿಸಿದನು. ಬ್ರಾಹ್ಮಣನ ಕಣ್ಣುಗಳು ಅವನ ಮೂಲಕ ಅವನ ಆತ್ಮದ ಆಳಕ್ಕೆ ನೇರವಾಗಿ ನೋಡುವಂತೆ ತೋರುತ್ತಿತ್ತು. ವಿದ್ವಾಂಸ ಮನುಷ್ಯ, ಅವನು ಹೇಳಿದನು, ಸಹವಾಸ ಮತ್ತು ವಿಭಜನೆ ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡುವವನು ದುಃಖದಿಂದ ಬಿಡುಗಡೆಯಾಗುತ್ತಾನೆ. ಇದು ಕೇವಲ ಒಂದು ತಾತ್ವಿಕ ಪರಿಕಲ್ಪನೆಯಲ್ಲ, ಆದರೆ ಅನುಭವಿಸಬಹುದಾದ ಜೀವಂತ ವಾಸ್ತವವೆಂದು ಅರಿತುಕೊಂಡ ಅನ್ವೇಷಕನು ತನ್ನ ಬೆನ್ನುಮೂಳೆಯ ಮೇಲೆ ನಡುಕವನ್ನು ಅನುಭವಿಸಿದನು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೂದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದ ಬ್ರಾಹ್ಮಣನ ಮಾತುಗಳು ಹೆಚ್ಚು ತೂತು ಆಯಿತು. ಏನನ್ನು ಎಂದಿಗೂ ಅಪೇಕ್ಷಿಸದವನು ಅವನು ಹೇಳಿದನು, ಏನನ್ನೂ ತಿರಸ್ಕರಿಸುವವನು ಈ ಜಗತ್ತಿನಲ್ಲಿ ವಾಸಿಸುತ್ತಿದ್ದಾಗಲೂ ಬ್ರಹ್ಮನೊಂದಿಗೆ ವಿಲೀನಗೊಳ್ಳಲು ಅರ್ಹನಾಗುತ್ತಾನೆ. ಅನ್ವೇಷಕನು ತನ್ನ ಹೃದಯವನ್ನು ವಿಸ್ತರಿಸಿದಂತೆ ಭಾವಿಸಿದನು. ಬ್ರಹ್ಮಾಂಡದ ವಿಶಾಲತೆಯನ್ನು ಸರಿಹೊಂದಿಸಲು ಅದನ್ನು ವಿಸ್ತರಿಸಲಾಗುತ್ತಿದೆ. ಆ ಕ್ಷಣದಲ್ಲಿ ಬ್ರಾಹ್ಮಣನ ಮಾತುಗಳು ಮಂತ್ರವಾಗಿ ಮಾರ್ಪಟ್ಟವು. ಅದು ಅನ್ವೇಷಕನ ಮನಸ್ಸಿನ ಕೋಣೆಗಳಲ್ಲಿ ಪ್ರತಿಧ್ವನಿಸಿತು. ಎಲ್ಲಾ ಕ್ರಿಯೆಗಳನ್ನು ತ್ಯಜಿಸಿ ಅವನು ಪುನರಾವರ್ತಿಸಿದನು, ಒಳ್ಳೆಯದು ಅಥವಾ ಕೆಟ್ಟದು ಗುಣಗಳಿಂದ ಅಭಿವೃದ್ಧಿಗೊಂಡಿತು ಮತ್ತು ಸತ್ಯ ಮತ್ತು ಸುಳ್ಳು ಎರಡನ್ನೂ ತ್ಯಜಿಸಿ ಒಂದು ಜೀವಿ ವಿಮೋಚನೆಗೊಳ್ಳುತ್ತದೆ. ಅನ್ವೇಷಕನು ತನ್ನ ಮೇಲೆ ವಿಮೋಚನೆಯ ಭಾವವನ್ನು ಅನುಭವಿಸಿದನು. ಜಗತ್ತಿಗೆ ತನ್ನನ್ನು ಬಂಧಿಸಿದ ಸರಪಳಿಗಳು ಮುರಿದು ಹೋಗುತ್ತಿವೆ ಎಂದು ಭಾವಿಸಿದನು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಬ್ರಾಹ್ಮಣನ ಮಾತುಗಳು ಪೂರ್ಣವಾಗಿ ಸುತ್ತಿಕೊಂಡವು. ಎಲ್ಲ ಜೀವಿಗಳ ಆಶ್ರಯವನ್ನು ರೂಪಿಸುವ ಬ್ರಹ್ಮನ ಶಾಶ್ವತ ಮರ ಎಂದು ಅವನು ಹೇಳಿದನು. ಪ್ರಾಚೀನ ಬುದ್ಧಿವಂತಿಕೆಯ ಪಿಸುಗುಟ್ಟುವಿಕೆಗಳಿಂದ ಸುತ್ತುವರಿದಿರುವ ಒಂದು ಪವಿತ್ರ ತೋಟದಲ್ಲಿ ಬ್ರಹ್ಮಾಂಡದ ರಹಸ್ಯಗಳನ್ನು ಚರ್ಚಿಸಲು ಬ್ರಾಹ್ಮಣರ ಗುಂಪೊಂದು ಒಟ್ಟುಗೂಡಿತು. ಅವರ ಸಂಭಾಷಣೆಯು ಬ್ರಹ್ಮನ ಪರಿಕಲ್ಪನೆಯ ಸುತ್ತ ಸುತ್ತುತ್ತದೆ. ಇದು ಎಲ್ಲ ಅಸ್ತಿತ್ವದ ಆಧಾರವಾಗಿರುವ ಅಂತಿಮ ವಾಸ್ತವವಾಗಿದೆ. ಅವರಲ್ಲಿ ಕೆಲವರು ಬ್ರಹ್ಮವನ್ನು ಭವ್ಯವಾದ ಮರವೆಂದು ಪರಿಗಣಿಸಿದರು. ಅದರ ಕೊಂಬೆಗಳು ಸ್ವರ್ಗದ ಕಡೆಗೆ ಮತ್ತು ಭೂಮಿಯೊಳಗೆ ಅದರ ಬೇರುಗಳನ್ನು ವಿಸ್ತರಿಸಿವೆ. ಇತರರು ಅದನ್ನು ಜೀವನದಿಂದ ತುಂಬಿದ ಮತ್ತು ಗುಪ್ತ ಅದ್ಭುತಗಳಿಂದ ತುಂಬಿದ ವಿಶಾಲವಾದ ಕಾಡಿನಂತೆ ನೋಡಿದರು. ಆದಾಗ್ಯೂ ಕೆಲವರು ಬ್ರಹ್ಮವು ಮಾನವನ ಗ್ರಹಿಕೆಗೆ ಮೀರಿದ, ಆದರೆ ವಿರೋಧಾಭಾಸವಾಗಿ ಅತೀಂದ್ರಿಯ ಮತ್ತು ಎಲ್ಲಾ ನೋವುಗಳಿಂದ ಮುಕ್ತವಾಗಿದೆ ಎಂದು ನಂಬಿದ್ದರು. ಈ ಅಪ್ರಕಟಿತ ವಾಸ್ತವವು ಅಸ್ತಿತ್ವದಲ್ಲಿರುವ ಎಲ್ಲದರ ಮೂಲವಾಗಿದೆ, ಎಲ್ಲಾ ವಿದ್ಯಮಾನಗಳನ್ನು ಹುಟ್ಟುಹಾಕುತ್ತದೆ ಮತ್ತು ತನ್ನೊಳಗೆ ಮತ್ತೆ ಹೀರಿಕೊಳ್ಳುತ್ತದೆ ಎಂದು ಅವರು ಪ್ರಸ್ತಾಪಿಸಿದರು. ಅವರು ಈ ಆಲೋಚನೆಗಳನ್ನು ಯೋಚಿಸುವಾಗ ಅವರಲ್ಲಿ ಒಬ್ಬರು ನಿರ್ಣಾಯಕ ಪ್ರಶ್ನೆಯನ್ನು ಮುಂದಿಟ್ಟವ, ಒಬ್ಬ ವ್ಯಕ್ತಿಯ ಜೀವನವು ಕೊನೆಗೊಂಡಾಗ ಏನಾಗುತ್ತದೆ? ಅವರ ಆತ್ಮವು ಜನನ ಮತ್ತು ಮರಣದ ಚಕ್ರಕ್ಕೆ ಬಂಧಿಸಲ್ಪಟ್ಟಿದೆಯೇ, ಅಥವಾ ಅದು ಈ ಮರ್ತ್ಯ ಸುರುಳಿಯನ್ನು ಮೀರಬಹುದೇ? ಬುದ್ಧಿವಂತ ಬ್ರಾಹ್ಮಣನು ಈ ಪ್ರಶ್ನೆಯನ್ನು ಪರಿಹರಿಸಲು ಮುಂದಾದನು. ಆತನು ಸಾವಿನ ನಡುವೆಯೂ ಸಹ ಸಮಭಾವವನ್ನು ಬೆಳೆಸಿಕೊಳ್ಳುವ ಮಹತ್ವವನ್ನು ಪ್ರತಿಪಾದಿಸಿದನು.
ಒಬ್ಬ ವ್ಯಕ್ತಿಯು ಒಂದೇ ಉಸಿರಿನಲ್ಲಿ ತೆರೆದುಕೊಳ್ಳುವ ಸಮಯಕ್ಕೆ ಸಮಾನವಾದ ಅಲ್ಪಾವಧಿಯವರೆಗೆ ಶಾಂತ ಮನಸ್ಸನ್ನು ಕಾಪಾಡಿಕೊಳ್ಳಲು ಸಾಧ್ಯವಾದರೆ ಅವರು ತಮ್ಮ ನಿಜವಾದ ಆತ್ಮದೊಂದಿಗೆ ವಿಲೀನಗೊಳ್ಳಲು ಮತ್ತು ಅಮರತ್ವವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಅವರು ವಿವರಿಸಿದಂತೆ ಪ್ರಾಣಾಯಾಮದ ಅಭ್ಯಾಸದ ಮೂಲಕ ಇದನ್ನು ಸಾಧಿಸಲಾಗಿದೆ. ಇದು ಜೀವಕುಸಿರಾಟವನ್ನು ನಿಯಂತ್ರಿಸುವ ತಂತ್ರವಾಗಿದ್ದು ವ್ಯಕ್ತಿಯು ಅವರನ್ನು ಇಚ್ಛೆಯಂತೆ ನಿಗರಿಸಲು ಅನುವು ಮಾಡಿಕೊಡುತ್ತದೆ. ಬ್ರಾಹ್ಮಣರು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಬುದ್ಧಿವಂತನು ಒಳ್ಳೆಯತನ ಧರ್ಮದ ಸ್ವರೂಪವನ್ನು ವಿವರಿಸುವುದನ್ನು ಮುಂದುವರಿಸಿದನು. ಅವನು ಅದನ್ನು ಅಪಕಟಿತತೆಯಿಂದ ಉದ್ಭವಿಸುವ ಮತ್ತು ವ್ಯಕ್ತಿಯನ್ನು ಅಮರತ್ವಕ್ಕೆ ಯೋಗ್ಯವಾಗಿಸುವ ಗುಣ ಎಂದು ವಿವರಿಸಿದನು. ಈ ಗುಣವನ್ನು ಹೊಂದಿರುವವರು ಒಳ್ಳೆಯತನವನ್ನು ಬಲ್ಲವರು ಎಂದು ಹೇಳಲಾಗುತ್ತದೆ ಮತ್ತು ಅವರು ಅದರ ಸದ್ಗುಣಗಳನ್ನು ಸಾಧಿಸುತ್ತಾರೆ. ಧರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ಘೋಷಿಸುತ್ತಾರೆ. ತೀರ್ಮಾನದ ಮೂಲಕ ಪುರುಷನು ಸರ್ವೋಚ್ಚ ವ್ಯಕ್ತಿ ಒಳ್ಳೆಯತನವನ್ನು ಅವಲಂಬಿಸಿದ್ದಾನೆ ಎಂದು ಅವರು ತೀರ್ಮಾನಿಸಿದರು. ಬುದ್ಧಿವಂತ ಬ್ರಾಹ್ಮಣನು ನಂತರ ಪುರುಷ ಮತ್ತು ಪ್ರಕೃತಿ ನಡುವಿನ ಸಂಬಂಧದ ಬಗ್ಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿದನು. ಕೆಲವು ವಿದ್ವಾಂಸರು ಅವರ ಏಕತೆಯನ್ನು ನಂಬಿದ್ದರು, ಆದರೆ ಇದನ್ನು ಸಾರ್ವತ್ರಿಕವಾಗಿ ಅಂಗೀಕರಿಸಲಾಗಲಿಲ್ಲ. ಬದಲಿಗೆ ಅಸ್ತಿತ್ವದ ಈ ಎರಡು ಮೂಲಭೂತ ಅಂಶಗಳ ನಡುವೆ ವ್ಯತ್ಯಾಸ ಮತ್ತು ಸಂಬಂಧವಿದೆ ಎಂದು ವ್ಯಾಪಕವಾಗಿ ಒಪ್ಪಿಕೊಳ್ಳಲಾಗಿದೆ. ಕಮಲದ ಎಲೆಯ ಮೇಲಿನ ನೀರಿನ ಹನಿಗಳು ಎಲೆಗಳಿಂದ ಪ್ರತ್ಯೇಕವಾಗಿ ಇನ್ನೂ ಸಂಪರ್ಕ ಹೊಂದಿದಂತೆಯೇ ಪುರುಷ ಮತ್ತು ಪ್ರಕೃತಿ ಸಹ ಅಸ್ತಿತ್ವದಲ್ಲಿವೆ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಚರ್ಚೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಬ್ರಾಹ್ಮಣರು ತಾವು ಬಹಿರಂಗಪಡಿಸಿದ ರಹಸ್ಯಗಳ ಬಗ್ಗೆ ಆಶ್ಚರ್ಯ ಮತ್ತು ವಿಸ್ಮಯವನ್ನು ಅನುಭವಿಸಿದರು. ತಮ್ಮ ತಿಳುವಳಿಕೆಯು ಇನ್ನೂ ಅಪೂರ್ಣವಾಗಿದೆ ಎಂದು ಅವರು ಅರಿತುಕೊಂಡರು. ಆದ್ದರಿಂದ ಅವರು ಈ ಆಳವಾದ ಪರಿಕಲ್ಪನೆಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿ ಬುದ್ಧಿವಂತರಿಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದರು. ಎಲ್ಲಾ ಸೃಷ್ಟಿಯ ಅಂತಿಮ ಮೂಲವಾದ ಅಜಿಬ್ರಹ್ಮ ಅವರ ಕುತೂಹಲ ಮತ್ತು ಜ್ಞಾನದ ಉತ್ಸಾಹದಿಂದ ಸಂತೋಷಪಟ್ಟರು. ಪ್ರಾಚೀನ ಭಾರತದ ಪವಿತ್ರ ತೋಪುಗಳಲ್ಲಿ ಪೂಜ್ಯ ಋಷಿಗಳ ಕೂಟವು ಕರ್ತವ್ಯದ ರಹಸ್ಯಗಳನ್ನು ಆಲೋಚಿಸಲು ಸಭೆ ಸೇರಿತು. ಅವರು ಚಿಂತನಶೀಲ ಮೌನದಲ್ಲಿ ಕುಳಿತಾಗ ಅವರ ಮನಸ್ಸುಗಳು ಜೀವನದ ಉದ್ದೇಶದ ಸಂಕೀರ್ಣತೆಗಳ ಕಡೆಗೆ ಅಲೆದಾಡಲು ಪ್ರಾರಂಭಿಸಿದವು. ಯಾವ ಕರ್ತವ್ಯಗಳನ್ನು ನಿರ್ವಹಿಸಲು ಹೆಚ್ಚು ಯೋಗ್ಯವೆಂದು ಪರಿಗಣಿಸಲಾಗಿದೆ ಎಂದು ಅವರು ಪರಸ್ಪರ ಕೇಳಿಕೊಂಡರು. ಗಾಳಿಯು ವಿಭಿನ್ನ ಅಭಿಪ್ರಾಯಗಳ ಪಿಸುಗುಟ್ಟುವಿಕೆಗಳಿಂದ ತುಂಬಿತ್ತು. ಉದಾಹರಣೆಗೆ, ಗಾಳಿಯಲ್ಲಿ ತೂಗಾಡುತ್ತಿರುವ ಎಲೆಗಳು ಕೆಲವರು ದೇಹವನ್ನು ನಾಶಪಡಿಸಿದ ನಂತರವೂ ಕರ್ತವ್ಯವು ಉಳಿದಿದೆ ಎಂದು ವಾದಿಸಿದರು. ಇತರರು ಅದು ಅಸ್ತಿತ್ವದಲ್ಲಿಲ್ಲ ಎಂದು ಹೇಳಿದರು. ಕೆಲವರು ಅನಿಶ್ಚಿತರಾಗಿದ್ದವು. ಅವರ ಮನಸ್ಸುಗಳು ಅನುಮಾನದಿಂದ ಆವೃತವಾಗಿದ್ದವು. ಇತರರು ಎಲ್ಲವೂ ಕ್ಷಣಿಕ ಮತ್ತು ಅಲ್ಪಕಾಲಿಕವೆಂದು ಪ್ರತಿಪಾದಿಸಿದರು. ಋಷಿಗಳು ತಮ್ಮ ಮುಂದೆ ವೈರುಧ್ಯಗಳ ಭಾವಚಿತ್ರವನ್ನು ನೋಡಿದರು. ಮಡಿಕೆಗಳು ಮತ್ತು ಜಿಂದೆ ಚರ್ಮಗಳನ್ನು ಹೊಂದಿದ್ದ ಬ್ರಾಹ್ಮಣರು ಮತ್ತು ಕ್ಷೌರ ಮಾಡಿದ ಮತ್ತು ಬಟ್ಟೆಗಳನ್ನು ಧರಿಸದವರೊಂದಿಗೆ ಬೆರೆಯುತ್ತಿದ್ದರು. ಕೆಲವರು ಸ್ನಾನದಿಂದ ಸಂಪೂರ್ಣ ದೂರವಿರಲು ಸಲಹೆ ನೀಡಿದರು. ಇತರರು ನಿಯಮಿತ ಶುದ್ಧೀಕರಣದಲ್ಲಿ ನಂಬಿಕೆ ಹೊಂದಿದ್ದರು. ಗಾಳಿಯು ಅನಿಶ್ಚಿತತೆಯ ಪರಿಮಳದಿಂದ ದಟ್ಟವಾಗಿತ್ತು. ಅವರು ಚರ್ಚಿಸುತ್ತಿದ್ದಂತೆ ಅವರ ಆಲೋಚನೆಗಳು ಸಮಯ ಮತ್ತು ಸ್ಥಳದ ಸ್ವರೂಪದ ಕಡೆಗೆ ತಿರುಗಿತು. ಇವು ಅಸ್ತಿತ್ವದ ಮೂಲಭೂತ ಅಂಶಗಳಾಗಿದ್ದವೋ ಅಥವಾ ಕೇವಲ ಭ್ರಮೆಗಳಾಗಿದ್ದವೋ? ಕೆಲವರು ಸನ್ಯಾಸಿಗಳ ವಸ್ತ್ರಗಳನ್ನು ಧರಿಸಿ ಪ್ರಾಪಂಚಿಕ ಸಂತೋಷಗಳನ್ನು ತ್ಯಜಿಸಿದರು. ಇತರರು ಜೀವನದ ಸಂತೋಷಗಳಲ್ಲಿ ಆನಂದಿಸಿದರು. ಕೆಲವರು ಕ್ರಿಯೆಯ ಸದ್ಗುಣಗಳನ್ನು ಶ್ಲಾಘಿಸಿದರು. ಇತರರು ಪರಿಪೂರ್ಣ ಶಾಂತಿಯ ಹೊಗಳಿಕೆಯನ್ನು ಹಾಡಿದರು. ಸಂಘರ್ಷದ ದೃಷ್ಟಿಕೋನಗಳ ಈ ಸಾಗರದಲ್ಲಿ ಋಷಿಗಳು ಕಳೆದು ಹೋಗಿ ದಿಗ್ಭ್ರಮೆಗೊಂಡರು. ಓ ದೇವತೆಗಳಲ್ಲಿ ಒಬ್ಬರೇ ಕರ್ತವ್ಯವು ಹೀಗೆ ಗೊಂದಲಮಯವಾಗಿದೆ ಮತ್ತು ವಿರೋಧಾಭಾಸಗಳಿಂದ ತುಂಬಿದೆ. ನಾವು ಮೋಸ ಹೋಗಿದ್ದೇವೆ
ಮತ್ತು ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಬೇಡಿಕೊಂಡರು. ಅವರು ಮಾರ್ಗದರ್ಶನಕ್ಕಾಗಿ ಹಾತೊಯ್ಯುತ್ತಿದ್ದರು. ಮುಂದಿನ ಹಾದಿಯನ್ನು ಬೆಳಗಿಸಲು ಒಂದು ದೀಪಸ್ತಂಭವಾಗಿದ್ದರು. ಆದ್ದರಿಂದ ಅವರು ವಿನಮ್ರತೆ ಮತ್ತು ಗೌರವದಿಂದ ಮಹಾನ್ ಬುದ್ಧಿವಂತಿಕೆ ಮತ್ತು ನೀತಿವಂತ ಆತ್ಮವನ್ನು ಹೊಂದಿದ್ದ ವಿಶ್ವದ ಪ್ರಸಿದ್ಧ ಸೃಷ್ಟಿಕರ್ತ ಬ್ರಹ್ಮನನ್ನು ಉದ್ದೇಶಿಸಿ ಮಾತನಾಡಿದರು. ನಮಗೆ ಘೋಷಿಸಿ ಅವರು ಒಳ್ಳೆಯದು ಏನು, ಕ್ಷೇತ್ರಜ್ಞ ಮತ್ತು ಪ್ರಕೃತಿಯ ನಡುವಿನ ಸಂಬಂಧಕ್ಕೆ ಕಾರಣರೇನು ಎಂದು ಬೇಡಿಕೊಂಡರು. ಋಷಿಗಳ ಮಾತುಗಳು ಪ್ರಾರ್ಥನೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ದೈವಿಕ ಬುದ್ಧಿವಂತಿಕೆಯನ್ನು ಬಯಸುತ್ತಿದ್ದವು. ಬ್ರಹ್ಮನು ಶ್ರದ್ಧೆಯಿಂದ ಆಲಿಸಿದನು. ಅವನ ನೋಟವು ಅನಿಶ್ಚಿತತೆಯ ಮುಸುಕು ಚುಚ್ಚಿತು. ತದನಂತರ ಸೌಮ್ಯವಾದ ನಗುವಿನೊಂದಿಗೆ ಮಾರ್ಗದರ್ಶನವನ್ನು ಬಯಸುವವರಿಗೆ ಜೀವನದ ರಹಸ್ಯಗಳನ್ನು ತಿಳಿಸುತ್ತಾ ಮಾತನಾಡಲು ಪ್ರಾರಂಭಿಸಿದನು. ಅವನ ಮಾತುಗಳು ಮರುಭೂಮಿಯ ಮೂಲಕ ಹರಿಯುವ ನದಿಯಂತೆ ಅನ್ವೇಷಕರಿಗೆ ಬಾಯಾರಿಕೆ ಮತ್ತು ಮುಂದಿನ ಹಾದಿಯನ್ನು ಬೆಳಗಿಸುತ್ತಿದ್ದವು. ಶಾಂತ ವಾತಾವರಣದಲ್ಲಿ ಬ್ರಾಹ್ಮಣನು ಗೌರವಾನ್ವಿತ ವಿದ್ವಾಂಸರ ಸಭಿಕರೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ನನ್ನ ಪ್ರಿಯ ಋಷಿಗಳೇ, ಪೂಜ್ಯ ಗುರುಗಳು ತಮ್ಮ ಯೋಗ್ಯ ಶಿಷ್ಯರಿಗೆ ನೀಡಿದ ಆಳವಾದ ಬುದ್ಧಿವಂತಿಕೆಯನ್ನು ನಾನು ನಿಮಗೆ ಬಹಿರಂಗಪಡಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಜ್ಞಾನವನ್ನು ಸಂಪೂರ್ಣವಾಗಿ ಗ್ರಹಿಸುವುದು ಅತ್ಯಗತ್ಯ. ಅವನು ಮಾತನಾಡುವಾಗ ಗಾಳಿಯು ನಿರೀಕ್ಷೆಯ ಗಾಳಿಯಿಂದ ತುಂಬಿತ್ತು. ಬ್ರಾಹ್ಮಣನು ಮುಂದುವರಿಸಿದನು, ಯಾವುದೇ ಜೀವಿಗೆ ಹಾನಿ ಮಾಡುವುದನ್ನು ತಪ್ಪಿಸುವುದು ಅತ್ಯುನ್ನತ ಕರ್ತವ್ಯ. ಆತಂಕದಿಂದ ಮುಕ್ತವಾಗಿದೆ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಎಂದು ಪ್ರಾಚೀನರು ಘೋಷಿಸಿದ್ದಾರೆ. ಈ ತಿಳುವಳಿಕೆಯು ಶುದ್ಧ ಜ್ಞಾನದ ಮೂಲಕ ಪರಮ ಸಂತೋಷವನ್ನು ಸಾಧಿಸಲು ಕಾರಣವಾಗುತ್ತದೆ. ಪ್ರತಿ ಪದದೊಂದಿಗೆ ಕೇಳುಗರ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಅವರ ಮನಸ್ಸುಗಳು ಬ್ರಾಹ್ಮಣನ ಮಾತುಗಳ ಭಾರವನ್ನು ಹೀರಿಕೊಳ್ಳುತ್ತವೆ. ಅವರು ಮುಂದುವರಿಸಿದರು, ಯಾರು ವಿನಾಶ ಮತ್ತು ಹಾನಿಯಲ್ಲಿ ತೊಡಗುತ್ತಾರೋ, ಯಾರು ನಡವಳಿಕೆಯನ್ನು ಧಿಕ್ಕರಿಸುತ್ತಾರೋ, ಅವರು ನರಕದ ಆಳಕ್ಕೆ ಇಳಿಯುತ್ತಾ ಅವರ ಕುತಂತ್ರ ಮತ್ತು ಭ್ರಮೆಯ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ವಿದ್ವಾಂಸರು ತಮ್ಮ ನೋಟವನ್ನು ವಿನಿಮಯ ಮಾಡಿಕೊಂಡರು. ಅವರ ಮುಖಗಳು ತಿಳುವಳಿಕೆ ಮತ್ತು ಆತಂಕದ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತವೆ. ಬ್ರಾಹ್ಮಣನ ಮುಂದಿನ ಮಾತುಗಳು ಅವರ ಚಿಂತನೆಯನ್ನು ಮತ್ತಷ್ಟು ಗಾಢವಾಗಿಸಿದವು. ಕಲಿಕೆ ಮತ್ತು ಬುದ್ಧಿವಂತಿಕೆಯಿಂದ ಸಂಪನ್ನರಾದ, ನಿರೀಕ್ಷೆಗಳಿಲ್ಲದೆ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಹೊಂದಿರುವ, ನಂಬಿಕೆಯಿಂದ ಕಾರ್ಯಗಳನ್ನು ನಿರ್ವಹಿಸುವ ಪುರುಷರು ಸ್ಪಷ್ಟವಾಗಿ ಗ್ರಹಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಸೂರ್ಯನು ತನ್ನ ಇಳಿಯುವಿಕೆಯನ್ನು ಪ್ರಾರಂಭಿಸಿದಾಗ, ಗುಂಪಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದಾಗ, ಬ್ರಾಹ್ಮಣನು ಪುರುಷ ವಿಷಯ ಮತ್ತು ಪ್ರಕೃತಿ ನಡುವಿನ ಸಂಕೀರ್ಣವಾದ ಸಂಬಂಧವನ್ನು ಬಹಿರಂಗಪಡಿಸಿದನು. ಪುರುಷನು ಯಾವಾಗಲೂ ವಿಷಯವಾಗಿದೆ ಎಂದು ಅವರು ವಿವರಿಸಿದರು. ಪ್ರಕೃತಿಯು ವಸ್ತುವಾಗಿದೆ. ಬುದ್ಧಿವಂತರು ಪ್ರಕೃತಿ ವಿರುದ್ಧ ಮತ್ತು ಗುಣಗಳ ಜೋಡಿಗಳನ್ನು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಬ್ರಾಹ್ಮಣನು ಶಾಶ್ವತವಾದ ಗುಣಗಳಿಂದ ಮುಕ್ತವಾದ ಮತ್ತು ಕಮಲದ ಎಲೆಯ ಮೇಲೆ ಒಂದು ಹನಿ ನೀರಿನಂತೆ ಅಂಟಿಕೊಳ್ಳದ ಪುರುಷನ ಮೂಲತತ್ವವನ್ನು ವಿವರಿಸಿದಂತೆ ವಿದ್ವಾಂಸರು ಶ್ರದ್ಧೆಯಿಂದ ಆಲಿಸಿದರು. ಅವರು ಮುಂದುವರಿಸಿದರು, ಇದು ಧರ್ಮಗ್ರಂಥಗಳ ನಿರ್ದಿಷ್ಟ ತೀರ್ಮಾನವಾಗಿದೆ. ಪ್ರಕೃತಿಯು ಪುರುಷನ ಆಸ್ತಿಯಾಗಿದೆ. ಈ ಎರಡರ ನಡುವಿನ ಸಂಬಂಧವು ದ್ರವ್ಯ ಮತ್ತು ಅದರ ಸೃಷ್ಟಿಕರ್ತನ ನಡುವೆ ಇರುವಂತೆಯೇ ಇದೆ. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಬ್ರಾಹ್ಮಣನ ಮಾತುಗಳು ಅವನ ಕೇಳುಗರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಅವರು ಜೀವನದ ಮೂಲಕ ಪ್ರಯಾಣದ ಬಗ್ಗೆ ಮಾತನಾಡಿದರು. ಅದನ್ನು ಯಾವುದೇ ನಿಬಂಧನೆಗಳಿಲ್ಲದ ರಸ್ತೆಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕನಿಗೆ ಹೋಲಿಸಿದರು. ಬುದ್ಧಿವಂತ ವ್ಯಕ್ತಿ, ಅವರು ಹೇಳಿದರು, ವೇಗವಾಗಿ ಕುದುರೆಗಳೊಂದಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಾನೆ. ಆದರೆ ಅಜ್ಞಾನಿಗಳು ಉದ್ದೇಶರಹಿತವಾಗಿ ಅಲೆದಾಡುತ್ತಾರೆ. ಬ್ರಹ್ಮನ ಮಾತುಗಳು ಜ್ಞಾನ ಮತ್ತು ಭಕ್ತಿಯ ಮಾರ್ಗವನ್ನು ಬೆಳಗಿಸುವ ತಿಳುವಳಿಕೆಯ ಭಾವಚಿತ್ರವನ್ನು ನೇದವು.
ಅವರು ಪ್ರಧಾನ ಅಪ್ರಕಟಿತ ಮಹತ್ ಶ್ರೇಷ್ಠ ಮತ್ತು ಅಹಂಕಾರದ ಬಗ್ಗೆ ಮಾತನಾಡಿದರು. ಈ ಪರಿಕಲ್ಪನೆಗಳು ಜಗತ್ತಿನಲ್ಲಿ ಹೇಗೆ ಹೊರಹೊಮ್ಮಿದವು ಎಂಬುದನ್ನು ವಿವರಿಸಿದರು. ಬ್ರಹ್ಮನನು 5 ಶ್ರೇಷ್ಠ ಅಂಶಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ವಿವರಿಸಿದಂತೆ ವಿದ್ವಾಂಸರು ಶ್ರದ್ಧೆಯಿಂದ ಆಲಿಸಿದರು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಬ್ರಹ್ಮನ ಅಂತಿಮ ಮಾತುಗಳು ಆತನ ಕೇಳುಗರ ಮನಸ್ಸಿನಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದವು. 5 ಮಹಾನ್ ಅಂಶಗಳ ವಸ್ತುಗಳು. ಪ್ರಾಚೀನ ಭಾರತದ ಪವಿತ್ರ ಸಂಪ್ರದಾಯದಲ್ಲಿ ಪೂಜ್ಯ ಬ್ರಾಹ್ಮಣನು ತನ್ನ ಶಿಷ್ಯರೊಂದಿಗೆ ಆಳವಾದ ಬುದ್ಧಿವಂತಿಕೆಯನ್ನು ಹಂಚಿಕೊಂಡನು. ಮನಸ್ಸು ಈ 5 ಅಂಶಗಳ ಆಡಳಿತಗಾರನಾಗಿರುವುದರಿಂದ ಅವುಗಳನ್ನು ನಿಯಂತ್ರಿಸುವ ಮತ್ತು ತರುವ ವಿಷಯದಲ್ಲಿ ಮನಸ್ಸು ಆದ್ದರಿಂದ ಅಂಶಗಳ ಆತ್ಮವಾಗಿದೆ ಎಂದು ಅವನು ಪ್ರಾರಂಭಿಸಿದನು. ತಿಳುವಳಿಕೆಯು ಅಥವಾ ಕ್ಷೇತ್ರಜ್ಞನು ಶಕ್ತಿಯನ್ನು ಘೋಷಿಸುತ್ತಾನೆ ಮತ್ತು ನುರಿತ ಸಾರಥಿಯಂತೆ ಇಂದ್ರಿಯಗಳಿಗೆ ಮಾರ್ಗದರ್ಶನ ನೀಡುತ್ತಾನೆ ಎಂದು ಅವನು ವಿವರಿಸಿದನು. ಅವನು ಮಾತನಾಡುವಾಗ ಬ್ರಾಹ್ಮಣನು ಪ್ರಕಟವಾಗದ ಮತ್ತು ಸ್ಥೂಲ ವಸ್ತುಗಳೊಂದಿಗೆ ಕೊನೆಗೊಳ್ಳುವ ವಿಶಾಲವಾದ ಬ್ರಾಹ್ಮಣ ಅರಣ್ಯವನ್ನು ವಿವರಿಸಿದ್ದಾನೆ. ಈ ಮಿತಿಯಿಲ್ಲದ ವಿಸ್ತಾರವು ಚಲಿಸುವ ಮತ್ತು ಸ್ಥಿರವಾದ ಘಟಕಗಳನ್ನು ಒಳಗೊಂಡಿದೆ. ಸೂರ್ಯ ಮತ್ತು ಚಂದ್ರನ ಪ್ರಕಾಶದಿಂದ ಪ್ರಕಾಶಿಸಲ್ಪಟ್ಟಿದೆ. ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ವಿವಿಧ ರೀತಿಯ ನೀರಿನಿಂದ ಅಲಂಕರಿಸಲ್ಪಟ್ಟಿದೆ. ಇದು ಎಲ್ಲಾ ಜೀವಿಗಳಿಗೆ ಜೀವನಾಧಾರದ ಸಾಧನವಾಗಿದೆ ಮತ್ತು ಅವುಗಳ ಅಂತಿಮ ಗುರಿಯಾಗಿದೆ. ದೇವರುಗಳು, ಮನುಷ್ಯರು, ಗಾಂಧರ್ವರು, ಪಿಶಾಚರು, ಅಸುರರು ಅಥವಾ ರಾಕ್ಷಸರು, ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲವೂ ಪ್ರಕೃತಿಯಿಂದ ಹುಟ್ಟಿಕೊಂಡಿವೆ, ಕ್ರಿಯೆಗಳಿಂದ ಅಥವಾ ಕಾರಣಗಳಿಂದಲ್ಲ ಎಂದು ಬ್ರಾಹ್ಮಣನು ಬಹಿರಂಗಪಡಿಸಿದನು. ಬ್ರಾಹ್ಮಣರು ಸ್ವತಃ ಇಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಾರೆ. ತಮ್ಮ ಮನಸ್ಸಿನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾರೆ. ಅವರು ತಮ್ಮ ಸಮಯ ಬಂದಾಗ ಸಮುದ್ರದಲ್ಲಿನ ಬಿಲ್ಲೋಗಳಂತಹ 5 ಮಹಾನ್ ಅಂಶಗಳಾಗಿ ಕರಗುತ್ತಾರೆ. ಯೋಗದ ಮೂಲಕ ಏಕಾಗ್ರತೆ ಸಾಧಿಸುವ ಸಾಮರ್ಥ್ಯ ಹೊಂದಿರುವವರು ತಪಸ್ಸಿನ ಮೂಲಕ ಮಾತ್ರ ತ್ರಿವಳಿ ಜಗತ್ತನ್ನು ಗ್ರಹಿಸಬಹುದು. ಔಷಧಗಳು, ಗಿಡಮೂಲಿಕೆಗಳು ಮತ್ತು ಎಲ್ಲಾ ವಿಜ್ಞಾನಗಳನ್ನು ಈ ವಿಧಾನದ ಮೂಲಕ ಪಡೆಯಲಾಗುತ್ತದೆ. ತಪಸ್ಸು ಎದುರಿಸಲಾಗದು ಮತ್ತು ಅದನ್ನು ಉತ್ತಮವಾಗಿ ನಿರ್ವಹಿಸುವವರು ಅತ್ಯಂತ ಗಂಭೀರವಾದ ಪಾಪಗಳಿಂದಲೂ ತಮ್ಮನ್ನು ಶುದ್ಧೀಕರಿಸಿಕೊಳ್ಳಬಹುದು. ತಪಸ್ಸಿನ ಭಕ್ತಿಯ ಮೂಲಕ ಸಾಧಿಸಬಹುದಾದ ಮಹಾನ್ ಪ್ರದೇಶಗಳ ಬಗ್ಗೆ ಬ್ರಾಹ್ಮಣನು ಮಾತನಾಡುತ್ತಾನೆ. ಹೃದಯದಲ್ಲಿ ಶುದ್ಧರಿಗೆ ಮೀಸಲಾಗಿರುವ ಅತ್ಯುನ್ನತ ಗುರಿ, ಸಂತೋಷದ ಅಪ್ರಕಟಿತ ಸಂಗ್ರಹಣೆ ಮತ್ತು ಪ್ರತಿಯೊಂದು ಪಾಪದಿಂದ ಬಿಡುಗಡೆ. ಅಂತಹ ವ್ಯಕ್ತಿಗಳು ಪರಿಪೂರ್ಣತೆಯಲ್ಲಿ ಕ್ಷೇತ್ರಜ್ಞರಾಗುತ್ತಾರೆ, ವೇದವನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಶಾಶ್ವತ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವನು ತನ್ನ ಬೋಧನೆಯನ್ನು ಮುಕ್ತಾಯಗೊಳಿಸಿದಾಗ ಗುರುವು ಹೇಳಿದರು, ನಾನು ಈಗ ನಿಮಗೆ ಎಲ್ಲವನ್ನೂ ತಿಳಿಸಿದ್ದೇನೆ. ನೀವು ಋಷಿಗಳನ್ನು ಪುನರುತ್ಪಾದಿಸುವವರಲ್ಲಿ ಮೊದಲಿದರು. ನೀವು ಈ ರೀತಿ ತಕ್ಷಣವೇ ವರ್ತಿಸುತ್ತೀರಾ, ನಂತರ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಕುಂತಿಯ ಮಗನೇ, ಶಿಷ್ಯನು ನಿಜವಾಗಿಯೂ ಈ ತತ್ವಗಳನ್ನು ಅನುಸರಿಸಿದನು ಮತ್ತು ವಿಮೋಚನೆಯನ್ನು ಸಾಧಿಸಿದನು. ಒಬ್ಬನು ದುಃಖಿಸಬೇಕಾದ ಸ್ಥಾನವನ್ನು ಪಡೆದನು. ವರ್ಷಗಳ ನಂತರ ಅರ್ಜುನನು ಕೃಷ್ಣನಿಗೆ, ಓ ಕೃಷ್ಣ, ಆ ಬ್ರಾಹ್ಮಣನು ಯಾರು ಮತ್ತು ಶಿಷ್ಯ ಯಾರು ಎಂದು ಕೇಳಿದನು. ವಾಸುದೇವನು, ನಾನು ಗುರು, ಓ ಪರಾಕ್ರಮಶಾಲಿ ಶಸ್ತ್ರಧಾರಿ, ಓ ಧನಂಜಯ, ನಿನ್ನ ಮೇಲಿನ ನನ್ನ ಪ್ರೀತಿಯ ಮೂಲಕ ನಾನು ಈ ರಹಸ್ಯವನ್ನು ನಿನಗೆ ವಿವರಿಸಿದ್ದೇನೆ ಎಂದು ಉತ್ತರಿಸಿದನು. ಸೂರ್ಯನು ದಿಗಂತದಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಅವನ ಸುತ್ತಲೂ ನೆರೆದಿದ್ದವರ ಮನಸ್ಸಿನಲ್ಲಿ ವೈಶಂಪಾಯನರ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು. ಇದರ ನಂತರ ಅವನು ಹೇಳಿದನು, ಕೃಷ್ಣನು ದಾರುಕನಿಗೆ ತನ್ನ ರಥವು ಜೋಡಿಯಾಗಿರಲಿ ಎಂದು ಆದೇಶಿಸಿದನು. ಸ್ವಲ್ಪ ಸಮಯದೊಳಗೆ ದಾರುಕನು ತನ್ನ ಯಜಮಾನನ ಬಳಿಗೆ ಧಾವಿಸಿ, ಇದು ಜೋಡಿಯಾಗಿದೆ
ಎಂದು ಘೋಷಿಸಿದನು. ನಂತರ ಪಾಂಡುವಿನ ಮಗ ಅರ್ಜುನನು ತನ್ನ ಪರಿಚಾರಕರಿಗೆ, ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ ಮತ್ತು ಸಿದ್ಧ ಆಗಿರಿ. ನಾವು ಇಂದು ಆನೆಯ ಹೆಸರಿನ ನಗರವನ್ನು ದುರಸ್ತಿ ಮಾಡಲಿದ್ದೇವೆ ಎಂದು ಆಜ್ಞಾಪಿಸಿದನು. ಸೈನಿಕರು ತಮ್ಮ ಅತ್ಯುತ್ತಮ ಉಡುಪನ್ನು ಧರಿಸಿ ಬೇಗನೆ ಒಟ್ಟುಗೂಡಿ ಅಪರಿಮಿತ ಶಕ್ತಿಯ ಬಗ್ಗೆ ಪ್ರೀತಳ ಮಗನಿಗೆ ತಿಳಿಸಿ, ಎಲ್ಲವೂ ಸಜ್ಜಾಗಿದೆ ಎಂದು ಹೇಳಿದರು. ನಂತರ ಆ ಇಬ್ಬರು, ಅಂದರೆ ಕೃಷ್ಣ ಮತ್ತು ಅರ್ಜುನ, ತಮ್ಮ ರಥವನ್ನು ಹತ್ತಿ ಆನಂದದಾಯಕ ಸಂಭಾಷಣೆಯಲ್ಲಿ ತೊಡಗಿದರು. ಅವರು ಸವಾರಿ ಮಾಡುತ್ತಿರುವಾಗ ರಥದ ಮೇಲೆ ಕುಳಿತಿದ್ದ ವಾಸುದೇವನು ಧನಂಜಯನ ಕಡೆಗೆ ತಿರುಗಿ, ಓ ಭರತ ಕುಲದ ಮುಖ್ಯಸ್ಥನೇ, ಓ ವೃಷ್ಣಿಕುಲದ ಶಾಶ್ವತವಾದವನೇ, ರಾಜನು ನಿನ್ನ ಕೃಪೆಯಿಂದ ವಿಜಯವನ್ನು ಪಡೆದಿದ್ದಾನೆ. ಅವನ ಎಲ್ಲಾ ವೈರಿಗಳು ಕೊಲ್ಲಲ್ಪಟ್ಟಿದ್ದಾರೆ ಮತ್ತು ಅವನು ತನ್ನ ರಾಜ್ಯವನ್ನು ಮುಳ್ಳು ಇಲ್ಲದೆ ಮರಳಿ ಪಡೆದಿದ್ದಾನೆ ಎಂದು ಹೇಳಿದನು. ಅರ್ಜುನನು ಉತ್ತರಿಸಿದನು, ಓ ಮಧುವಿನ ವಧುವೇ, ನಿನ್ನ ಮೂಲಕ ಪಾಂಡವರು ಪ್ರಬಲ ರಕ್ಷಕನನ್ನು ಹೊಂದಿದ್ದಾರೆ. ನಮ್ಮ ದೋಣಿಗಾಗಿ ನಿನ್ನನ್ನು ಪಡೆದ ನಂತರ ನಾವು ಕುಸಾಗರವನ್ನು ದಾಟಿದ್ದೇವೆ. ನಿನ್ನ ಕರಕುಶಲತೆಗಾಗಿ ಈ ಬ್ರಹ್ಮಾಂಡವನ್ನು ಹೊಂದಿರುವ ನೀನು ನಿನಗೆ ವಂದನೆಗಳು. ಓ ಬ್ರಹ್ಮಾಂಡದ ಆತ್ಮ, ಓ ಬ್ರಹ್ಮಾಂಡದ ಎಲ್ಲಾ ಜೀವಿಗಳಲ್ಲಿ ಅತ್ಯುತ್ತಮ ಕೃಷ್ಣನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತವಾದ ಮತ್ತು ಶಾಂತವಾದವು. ಅರ್ಜುನನು ಮುಂದುವರಿಸಿದನು, ನಾನು ನಿನ್ನನ್ನು ಎಷ್ಟು ಮಟ್ಟಿಗೆ ತಿಳಿದಿದ್ದೇನೆಂದರೆ ನಾನು ನಿನ್ನನ್ನು ಅನುಮೋದಿಸುತ್ತೇನೆ. ಓ ಮಧುವಿನ ವಧುವೆ, ಪ್ರತಿಯೊಂದು ಪ್ರಾಣಿಯ ಆತ್ಮವು ಯಾವಾಗಲೂ ನಿನ್ನ ಶಕ್ತಿಯಿಂದ ಜನಿಸುತ್ತದೆ. ತಮಾಷೆಯ ಕ್ರೀಡೆ, ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ರೂಪದಲ್ಲಿ ನಿನ್ನದು. ಅವರು ಆನೆಯ ಹೆಸರಿನ ನಗರವನ್ನು ಸಮೀಪಿಸುತ್ತಿದ್ದಂತೆ ಕೃಷ್ಣನು ಅರ್ಜುನನ ಕಡೆಗೆ ತಿರುಗಿ, ನಾವು ಶೀಘ್ರದಲ್ಲೇ ನನ್ನ ಚಿಕ್ಕಪ್ಪ ಓ ಜನಾರ್ದನನನ್ನು ನೋಡಲಿದ್ದೇವೆ. ನೀವು ಎದುರಿಸಲಾಗದ ವಲದೇವ ಮತ್ತು ವೃಷ್ಣಿ ಜನಾಂಗದ ಇತರ ಮುಖ್ಯಸ್ಥರನ್ನೂ ಸಹ ನೋಡುತ್ತೀರಿ ಎಂದು ಹೇಳಿದನು. ಅವರ ರಥವು ಧೃತರಾಷ್ಟ್ರನ ಅರಮನೆಯ ಬಳಿ ಬಂದಿತು. ಅದು ಸಕನ ಮಹಲು ಹೋಲುತ್ತಿತ್ತು. ಅರಮನೆಯನ್ನು ಪ್ರವೇಶಿಸಿದಾಗ ಅವರು ರಾಜ ಧೃತರಾಷ್ಟ್ರರ ಮಹಾನ್ ಬುದ್ಧಿವಂತ ವಿದುರ, ರಾಜ ಯುಧಿಷ್ಠಿರ, ಭೀಮಸೇನ ಮತ್ತು ಪಾಂಡುವಿನಿಂದ ಮಾದ್ರಿಯ ಇಬ್ಬರು ಪುತ್ರರನ್ನು ಕಂಡರು. ಅವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮುಂದೆ ಕುಳಿತಿದ್ದ ಯಯಾತ್ಸುಪ್ರೀತ ಮತ್ತು ಸುಂದರ ಕೃಷ್ಣ ಸುಭದ್ರ ಅವರೊಂದಿಗೆ ಮೊದಲು ಏಳಿಸುವುದನ್ನು ಕಂಡರು. ಕೃಷ್ಣ ಮತ್ತು ಅರ್ಜುನರು ತಮ್ಮ ಹೆಸರುಗಳನ್ನು ಘೋಷಿಸುತ್ತಾ ಮತ್ತು ಆತನ ಪಾದಗಳನ್ನು ಮುಟ್ಟುತ್ತಾ ರಾಜ ಧೃತರಾಷ್ಟ್ರನ ಬಳಿಗೆ ಬಂದರು. ಅವರು ಗಾಂಧಾರಿ, ಪ್ರೀತ, ಯುಧಿಷ್ಠಿರ ಮತ್ತು ಭೀಮನ ಪಾದಗಳನ್ನು ಮುಟ್ಟಿದರು. ವಿದುರನನ್ನು ಅಪ್ಪಿಕೊಂಡು ಒಳಗೆ ಬಂದರು. ವೃಷ್ಣಿಕುಲದ ಪರಾಕ್ರಮಶಾಲಿ ಕೃಷ್ಣನು ದ್ವಾರಕಕ್ಕೆ ಹೋಗುತ್ತಿದ್ದಾಗ ಭರತ ಕುಲದ ರಾಜಕುಮಾರರು ಅವನಿಗೆ ಭವ್ಯವಾದ ವಿದಾಯವನ್ನು ನೀಡಿದರು. ಅವರಲ್ಲಿ ಒಬ್ಬರಾದ ಫಲ್ಗುಣನು ಕೃಷ್ಣನನ್ನು ಪದೇ ಪದೇ ಅಪ್ಪಿಕೊಳ್ಳುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗಳು ದೃಷ್ಟಿಗೆ ಬಾರದವರೆಗೂ ಅವರ ಮೇಲೆ ನಿಂತವು. ಪ್ರೀತಿಯ ಮಗ ಯುಧಿಷ್ಠಿರ ಮತ್ತು ಕೃಷ್ಣನು ಒಂದು ಕಟುವಾದ ಕ್ಷಣವನ್ನು ಹಂಚಿಕೊಂಡರು. ಅವರ ಕಣ್ಣುಗಳು ಮೌನವಾದ ತಿಳುವಳಿಕೆಯಲ್ಲಿ ಬಂಧಿಸಲ್ಪಟ್ಟವು. ಕೃಷ್ಣನ ರಥವು ಮುಂದಕ್ಕೆ ಚಲಿಸುತ್ತಿದ್ದಂತೆ ಗಾಳಿ ದೊಡ್ಡ ವೇಗದಲ್ಲಿ ಬೀಸಿತು. ಮರಳು ಧಾನ್ಯಗಳು, ಧೂಳು ಮತ್ತು ಮುಳ್ಳುಗಳ ಮಾರ್ಗವನ್ನು ತೆರವುಗೊಳಿಸಿತು. ಗಾಳಿಯ ದೇವತೆಯಾದ ವಾಯು ಶುದ್ಧ ಮತ್ತು ಪರಿಮಳಯುಕ್ತ ಮಳೆಗಳನ್ನು ಸುರಿಸಿದನು. ಆಕಾಶದ ಹೂವುಗಳೊಂದಿಗೆ ನಾಯಕರ ನಿರ್ಗಮನವನ್ನು ಆಚರಿಸಿದಂತೆ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ಯೋಧನು ಹಾರಿಹೋದನು. ಅವನ ಕಣ್ಣುಗಳು ದಿಗಂತದ ಮೇಲೆ ನಿಂತವು. ಅವನು ಮರುಭೂಮಿಯ ಮೂಲಕ ಪ್ರಯಾಣಿಸುತ್ತಿದ್ದಾಗ ಕೃಷ್ಣನು ತನ್ನ ಅಳೆಯಲಾಗದ ಶಕ್ತಿಗೆ ಹೆಸರುವಾಸಿಯಾದ ಉಕ್ಕ ಎಂಬ ಬುದ್ಧಿವಂತ ಸನ್ಯಾಸಿಯನ್ನು ಎದುರಿಸಿದನು. ಉತ್ತನು ತೀವ್ರ ತಪಸ್ಸಿನಲ್ಲಿ ತೊಡಗಿದ್ದನು ಮತ್ತು ಕೃಷ್ಣನು ಅವನನ್ನು ಸಮಾನನಾಗಿ ಬಹಳ ಗೌರವದಿಂದ ಪೂಜಿಸಿದನು. ಪ್ರತಿಯಾಗಿ ತಪಸ್ವಿಯು ಕೃಷ್ಣನನ್ನು ಗೌರವಿಸಿದನು.
ನಂತರ ಅವನ ಕಲ್ಯಾಣದ ಬಗ್ಗೆ ಕೇಳಿದನು. ಸೌರಿನೇ, ನೀನು ಕುರುವ ಮತ್ತು ಪಾಂಡವರ ನಡುವೆ ಶಾಶ್ವತವಾದ ಬಾಂಧವ್ಯವನ್ನು ಬೆಳೆಸುವಲ್ಲಿ ಯಶಸ್ವಿಯಾದೆಯ. ನನಗೆ ಎಲ್ಲವನ್ನೂ ಹೇಳುವುದು ನಿನಗೆ ಹಿತವೆನ್ನಿಸುತ್ತದೆ ಎಂದು ಆತ ಕೃಷ್ಣನನ್ನು ಕೇಳಿದಾಗ, ಆತ ತನ್ನ ಪ್ರಯತ್ನಗಳ ಫಲಿತಾಂಶವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದವು. ಕೇಶವ ಅವರನ್ನು ಶಾಂತಿಯಿಂದ ಒಗ್ಗೂಡಿಸಿದ ನಂತರ, ನೀನು ಬರುತ್ತೀಯಾ? ಪಾಂಡುವಿನ 5 ಪುತ್ರರು ಮತ್ತು ಧೃತರಾಷ್ಟ್ರನ ಮಕ್ಕಳು ನಿನ್ನೊಂದಿಗೆ ಸಂತೋಷದಿಂದ ಜಗತ್ತಿನಲ್ಲಿ ಆಟವಾಡುತ್ತಾರೆಯೇ? ಕೌರವರ ಪತನದ ಕಥೆಯನ್ನು ವಿವರಿಸುವಾಗ ಕೃಷ್ಣನ ಅಭಿವ್ಯಕ್ತಿ ಮಂದವಾಯಿತು. ನಾನು ಅವರ ನಡುವೆ ಉತ್ತಮ ತಿಳುವಳಿಕೆಯನ್ನು ತರಲು ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ ಎಂದು ಅವರು ಹೇಳಿದರು. ಆದರೆ ದುರದೃಷ್ಟವಶಾತ್ ಅವರು ಕೇಳಲು ನಿರಾಕರಿಸಿದರು. ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾದಾಗ ಅವರು ವಿನಾಶವನ್ನು ಎದುರಿಸುತ್ತಾರೆ ಎಂದು ಉದ್ದೇಶಿಸಲಾಗಿತ್ತು. ಉತ್ತನ ಕಣ್ಣುಗಳು ಆಘಾತ ಮತ್ತು ಕೋಪದಿಂದ ವಿಶಾಲವಾಗುತ್ತಿದ್ದಂತೆ ಕೃಷ್ಣನ ಮಾತುಗಳು ಗಾಳಿಯಲ್ಲಿ ಭಾರವಾಗಿ ತೂಗಾಡುತ್ತಿದ್ದು, ಆತ ಮಾತನಾಡುವಾಗ ಬುಕ್ಕನ ಧ್ವನಿಯು ಕೋಪದಿಂದ ನಡುಗಿತು. ನೀವು ಸಾಧ್ಯವಾದರೂ ನಿಮ್ಮ ಸಂಬಂಧಿಕರು ಮತ್ತು ನಿಮಗೆ ಪ್ರಿಯವಾದ ಕುರು ವಂಶದ ಅಗ್ರಗಣ್ಯರನ್ನು ರಕ್ಷಿಸಲಿಲ್ಲವಾದ್ದರಿಂದ ನಾನು ನಿಮ್ಮನ್ನು ಶಪಿಸುತ್ತೇನೆ. ಓ ಮಧುವಿನ ವಧುವೆ, ಅವರನ್ನು ಸಹಿಸಿಕೊಳ್ಳುವಂತೆ ಒತ್ತಾಯಿಸಲು ನೀವು ವಿಫಲರಾಗಿದ್ದೀರಿ. ತಪಸ್ವಿಯ ಮಾತುಗಳು ಕೃಷ್ಣನ ಹೃದಯವನ್ನು ಆಳವಾಗಿ ಭೇದಿಸಿದರು. ಆದರೆ ಉತ್ಕನನು ತನ್ನ ನ್ಯಾಯಯುತ ಕೋಪದಿಂದ ಪ್ರೇರೇಪಿಸಲ್ಪಟ್ಟಿದ್ದಾನೆ ಎಂದು ತಿಳಿದುಕೊಂಡು ಅವರು ಶಾಂತನಾಗಿದ್ದನು. ಅವನ ಮಾತನ್ನು ಕೇಳುವಂತೆ ಕೃಷ್ಣನು ಉತ್ತಂಕನನ್ನು ಬೇಡಿಕೊಂಡನು. ಹೇ ಭೃಗು ವಂಶದ ವಾರಸುದಾರನೇ, ನನ್ನ ಕ್ಷಮೆಯನ್ನು ಸ್ವೀಕರಿಸು. ನೀನು ಒಬ್ಬ ತಪಸ್ವಿ ಮತ್ತು ನನ್ನ ಮಾತುಗಳನ್ನು ಕೇಳಿದ ನಂತರ ನೀನು ನಿನ್ನ ಶಾಪವನ್ನು ಉಚ್ಚರಿಸಬಹುದು. ಕೇವಲ ತಪಸ್ವಿಯ ಅರ್ಹತೆಯಿಂದ ಯಾರೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಕೃಷ್ಣನಿಗೆ ತಿಳಿದಿತ್ತು. ತಪಸ್ವಿಯು ದೊಡ್ಡ ಮಟ್ಟವನ್ನು ಸಾಧಿಸಿದ್ದಾನೆಂದು ತಿಳಿದುಕೊಂಡು ಆತ ಉತ್ತಂಕನ ಸಹಾನುಭೂತಿಯನ್ನು ಬೇಡಿಕೊಂಡನು. ಸೂರ್ಯನು ಪವಿತ್ರ ಭೂಮಿಯ ಮೇಲೆ ಮುಳುಗಿ ದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿರುವಾಗ ಉತ್ಕನು ತನ್ನ ಕಣ್ಣುಗಳಲ್ಲಿ ಗೌರವದಿಂದ ವಾಸುದೇವನನ್ನು ಸಮೀಪಿಸಿದನು. ಓ ಕೇಶವ, ಭಕ್ತಿಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಆ ದೋಷರಹಿತ ಮತ್ತು ಶಾಶ್ವತ ಸತ್ಯವನ್ನು ನನಗೆ ಬಹಿರಂಗಪಡಿಸಲು ನಾನು ನಿಮ್ಮನ್ನು ವಿನಮ್ರವಾಗಿ ವಿನಂತಿಸುತ್ತೇನೆ. ನಿಮ್ಮ ಪ್ರವಚನವನ್ನು ಕೇಳಿದ ನಂತರ ನಾನು ನಿಮಗೆ ಒಳ್ಳೆಯದನ್ನು ಆದೇಶಿಸುತ್ತೇನೆ ಅಥವಾ ನಿಮ್ಮ ಮೇಲೆ ಶಾಪವನ್ನು ಖಂಡಿಸುತ್ತೇನೆ. ಓ ಜನಾರ್ದನ, ಅವನು ಮಾತನಾಡಲು ಪ್ರಾರಂಭಿಸಿದಾಗ ವಾಸುದೇವನ ಸೌಮ್ಯವಾದ ನಗುವು ಅವನ ಮುಖವನ್ನು ಬೆಳಗಿಸಿತು. ಓ ಜ್ಞಾನೋ, ಪುನರ್ಜನ್ಮ ಮತ್ತು ಒಳ್ಳೆಯತನದ 3 ಗುಣಗಳು ಅಸ್ತಿತ್ವದಲ್ಲಿವೆ. ಅವುಗಳ ಆಶ್ರಯವಾಗಿ ನನ್ನನ್ನು ಅವಲಂಬಿಸಿವೆ ಎಂದು ಅವನು ಹೇಳಿದನು. ಹಾಗೆಯೇ ನಾನು ಎಲ್ಲಾ ಸೃಷ್ಟಿಗಳ ಮೂಲನಾಗಿದ್ದೇನೆ, ಏಕೆಂದರೆ ನನ್ನಲ್ಲಿ ಎಲ್ಲಾ ಜೀವಿಗಳಿವೆ ಮತ್ತು ಎಲ್ಲಾ ಜೀವಿಗಳಲ್ಲಿ ನಾನು ಅಸ್ತಿತ್ವದಲ್ಲಿದ್ದೇನೆ. ಅವನ ಮಾತುಗಳು ಉತ್ತಂಕನ ಆತ್ಮಕ್ಕೆ ಹಿತವಾದ ಮುಲಾಮು ಇದ್ದವು. ಅವನನ್ನು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿದವು. ವಾಸುದೇವನು ಮಾತನಾಡುವುದನ್ನು ಮುಂದುವರಿಸಿದಾಗ ಅವನ ಧ್ವನಿಯು ಅಸ್ತಿತ್ವದ ಮೂಲತತ್ವವನ್ನು ಬಹಿರಂಗಪಡಿಸಿದಂತೆ ಹೆಚ್ಚು ರೋಮಾಂಚಕವಾಗುತ್ತಾ ಹೋಯಿತು. ನಾನೇ ಎಲ್ಲ ವಸ್ತುಗಳ ಮೂಲ ಮತ್ತು ನಾಶರೆಂದು ಅವನು ಘೋಷಿಸಿದನು. ನಾನೇ ಅಸ್ತಿತ್ವದಲ್ಲಿರುವ ಎಲ್ಲಾ ವಸ್ತುಗಳ ಸೃಷ್ಟಿಕರ್ತ ಮತ್ತು ಅವುಗಳ ವಿನಾಶಕನಾಗಿದ್ದೇನೆ. ನಾನು ಯಾವುದೇ ಬದಲಾವಣೆಯನ್ನು ತಿಳಿಯದೆ ಪಾಪದಲ್ಲಿ ವಾಸಿಸುವ ಎಲ್ಲ ಜೀವಿಗಳ ವಿನಾಶಕನಾಗಿದ್ದೇನೆ. ವಾಸುದೇವನ ಪ್ರಕೃತಿಯ ವಿಶಾಲತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಉತ್ತಂಕನ ಮನಸ್ಸು ಅಲುಗಾಡಿತು. ವಾಸುದೇವನ ಮಾತುಗಳು ಎಲ್ಲ ವಸ್ತುಗಳು ಪರಸ್ಪರ ಬೆಸೆದುಕೊಂಡಿರುವ ಪ್ರತಿಯೊಂದು ಕ್ರಿಯೆ ಮತ್ತು ಚಿಂತನೆಯು ಪರಿಣಾಮಗಳನ್ನು ಹೊಂದಿರುವ ಬ್ರಹ್ಮಾಂಡದ ಚಿತ್ರಣವನ್ನು ಚಿತ್ರಿಸುತ್ತವೆ. ಪ್ರತಿ ಯುಗದಲ್ಲಿ ಅವನು ಹೇಳಿದನು, ನಾನು ನನ್ನ ಜೀವಿಗಳಿಗೆ ಒಳ್ಳೆಯದನ್ನು ಮಾಡುವ ಬಯಕೆಯಿಂದ ವಿವಿಧ ರೀತಿಯ ಗರ್ಭಗಳಲ್ಲಿ
ಪ್ರವೇಶಿಸುವ ಸದಾಚಾರದ ಮಾರ್ಗವನ್ನು ಸರಿಪಡಿಸಬೇಕಾಗಿದೆ. ವಾಸುದೇವನ ಶಾಶ್ವತ ಪ್ರೀತಿ ಮತ್ತು ಸಹಾನುಭೂತಿಯ ಕಥೆಯನ್ನು ಕೇಳುವಾಗ ಉತ್ಕನು ತನ್ನ ಹೃದಯವನ್ನು ಭಾವೋದ್ರೇಕದಿಂದ ತುಂಬಿಕೊಂಡನು. ವಾಸುದೇವನು ತನ್ನ ವಿವಿಧ ಅವತಾರಗಳ ಬಗ್ಗೆ ಮಾತನಾಡುತ್ತಿದ್ದಂತೆ ಉತ್ಕನ ಮನಸ್ಸು ಆಶ್ಚರ್ಯದಿಂದ ತುಂಬಿತು. ನಾನು ದೇವತೆಗಳ ಕ್ರಮದಲ್ಲಿ ಬದುಕುವಾಗ ನಾನು ಖಂಡಿತವಾಗಿಯೂ ದೇವತೆಯಾಗಿ ವರ್ತಿಸುತ್ತೇನೆ. ನಾನು ಗಾಂಧರ್ವರ ಕ್ರಮದಲ್ಲಿ ಬದುಕುವಾಗ ಓ ಭೃಗು ಜನಾಂಗದ ಮಗನೇ, ನಾನು ಎಲ್ಲಾ ವಿಷಯಗಳಲ್ಲೂ ಗಾಂಧರ್ವನಾಗಿ ವರ್ತಿಸುತ್ತೇನೆ ಎಂದು ವಾಸುದೇವನು ಹೇಳಿದನು. ಉತ್ಕನು ವಾಸುದೇವನ ದೈವಿಕ ಕೈಯಿಂದ ನೇಯ್ದ ವಾಸ್ತವದ ಬಟ್ಟೆಯನ್ನು ತಾನು ನೋಡುತ್ತಿರುವಂತೆ ಭಾವಿಸಿದನು. ವಾಸುದೇವನ ಮಾತುಗಳು ದೇಶವನ್ನು ಬೆಚ್ಚಿಬೀಳಿಸಿದ ಇತ್ತೀಚಿನ ಘಟನೆಗಳತ್ತ ತಿರುಗಿದವು. ನಾನು ಅವರಿಗೆ ಕೌರವರ ಅತ್ಯಂತ ಕರುಣೆಯಿಂದ ಮನವಿ ಮಾಡಿದೆ ಎಂದು ಅವರು ಹೇಳಿದರು. ಅವರ ಧ್ವನಿಯು ದುಃಖದಿಂದ ಕೂಡಿತ್ತು, ಆದರೆ ಅವರು ದಿಗ್ಭ್ರಮೆಗೊಂಡರು ಮತ್ತು ಅವರ ಇಂದ್ರಿಯಗಳಿಂದ ವಂಚಿತರಾದರು. ಅವರು ನನ್ನ ಮಾತುಗಳನ್ನು ಸ್ವೀಕರಿಸಲು ನಿರಾಕರಿಸಿದರು. ನಾನು ಅವರನ್ನು ಹೆದರಿಸಿದೆ, ಕೋಪದಿಂದ ತುಂಬಿದೆ, ಕೆಲವು ದೊಡ್ಡ ಭಯವನ್ನು ಉಲ್ಲೇಖಿಸಿದೆ. ಅವರು ನನ್ನ ಸಂದೇಶವನ್ನು ಲಘುವಾಗಿ ಟೀಕಿಸಿದ ಪರಿಣಾಮವಾಗಿ ಕೌರವರು ಪತನಗೊಂಡ ಬಗ್ಗೆ ವಾಸುದೇವನು ಹೇಳಿದ ಹೇಳಿಕೆಯನ್ನು ಕೇಳುವಾಗ ಉತ್ಕನಿಗೆ ಬೆನ್ನುಮೂಳೆಯು ನಡುಗಿತು. ಅಂತಿಮವಾಗಿ ದೂರದ ಭೂಮಿಯಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತ ಜನಾರ್ದನರ ದೈವಿಕ ಉಪಸ್ಥಿತಿಗಾಗಿ ತನ್ನ ಹೃದಯದಿಂದ ಹಮ್ಮಲಿಸುತ್ತಿದ್ದ ಬುದ್ಧಿವಂತ ಋಷಿ ಉತ್ಕನು ಮರುಭೂಮಿಯಲ್ಲಿ ಅಲೆದಾಡಿದನು. ತನ್ನ ಧ್ವನಿಯಲ್ಲಿ ಗೌರವದಿಂದ ಉತ್ಕನು ತನ್ನ ಎಲ್ಲಾ ವೈಭವದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತೆ ಜನಾರ್ದನನನ್ನು ಬೇಡಿಕೊಂಡನು. ಉತ್ಕನ ಭಕ್ತಿಯಿಂದ ಸಂತೋಷಗೊಂಡ ಪವಿತ್ರನು ಅವನ ಕೋರಿಕೆಯನ್ನು ಅಂಗೀಕರಿಸಿದನು ಮತ್ತು ವಿಷ್ಣುವಿನ ಶಾಶ್ವತ ವೈಷ್ಣವ ರೂಪವನ್ನು ಅವನಿಗೆ ತೋರಿಸಿದನು. ಉತ್ಕನು ಭವ್ಯವಾದ ರೂಪವನ್ನು ನೋಡುತ್ತಿದ್ದಂತೆ ಅವನು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿಹೋದನು. ಬ್ರಹ್ಮಾಂಡವು ತನ್ನ ಮುಂದೆ ತೆರೆದುಕೊಳ್ಳುತ್ತಿರುವುದನ್ನು ಅವನು ನೋಡಿದನು. ಜನಾರ್ದನರ ಬಲವಾದ ತೋಳುಗಳು ಎಲ್ಲಾ ಜಾಗದಲ್ಲೂ ಹರಡಿಕೊಂಡಿವೆ. ಜನಾರ್ದನರ ಮಹಿಮೆಗೆ ಹೋಲಿಸಿದರೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಒಪ್ಪಿಕೊಂಡು ದೈವಿಕ ಅಸ್ತಿತ್ವಕ್ಕೆ ತಲೆಬಾಗುವಾಗ ಋಷಿಯ ಹೃದಯವು ಸಂತೋಷ ಮತ್ತು ಕೃತಜ್ಞತೆಯಿಂದ ಉಬ್ಬಿಕೊಂಡಿತು. ಉತ್ಕನ ನಮ್ರತೆಯಿಂದ ಪ್ರೇರಿತರಾದ ಜನಾರ್ದನನು ಅವನಿಗೆ ಒಂದು ವರವನ್ನು ನೀಡಿ ಯಾವುದಾದರೂ ಉಡುಗೊರೆಯನ್ನು ಕೇಳಿ ಎಂದು ಹೇಳಿದನು. ಆದರೆ ಈ ಅನುಭವದಿಂದ ಭಾವಪರವಶನಾದ ಉತ್ಕನು ಮತ್ತೊಮ್ಮೆ ದೈವಿಕ ರೂಪವನ್ನು ನೋಡುವ ಸವಲತ್ತನ್ನು ಕೋರಿದನು. ಉತ್ಕನ ಪ್ರಾಮಾಣಿಕತೆಯಿಂದ ಸಂತೋಷಗೊಂಡ ಕೃಷ್ಣನು ತಾನು ಬಯಸಿದ ಸ್ಥಳದಲ್ಲಿ ನೀರನ್ನು ಹೊಂದುವ ತನ್ನ ಬಯಕೆಯನ್ನು ನೀಡುವುದಾಗಿ ಬಹಿರಂಗಪಡಿಸಿದನು. ಆದಾಗ್ಯೂ ಅದೃಷ್ಟವು ಅದನ್ನು ಹೊಂದಿರಬಹುದಾದ್ದರಿಂದ ಶೀಘ್ರದಲ್ಲೇ ತನ್ನನ್ನು ತಾನು ಒಣಗಿದ ಮತ್ತು ಬಾಯಾರಿದ ಮರುಭೂಮಿಯಲ್ಲಿ ಅಲೆದಾಡುತ್ತಿರುವುದನ್ನು ಕಂಡಿತು. ನೀರಿಗಾಗಿ ತನ್ನ ಹಂಬಲದ ಹೊಳತಾಗಿಯೂ ಅವನು ಜನಾರ್ದನನ ಬಗ್ಗೆ ಯೋಚಿಸಿದನು. ಆದರೆ ತನ್ನ ಬಾಯಾರಿಕೆಯನ್ನು ತಣಿಸುವ ಬದಲು ಅವನು ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡಿದನು. ಒಂದು ಬೇಟೆಗಾರನು ಕೊಳಕುಗಳಿಂದ ಆಹುತನಾಗಿ ತನ್ನ ಮೂತ್ರದ ಅಂಗಗಳಿಂದ ನೀರನ್ನು ನೀಡುತ್ತಿದ್ದನು. ಋಷಿ ಆಶ್ಚರ್ಯಚಕಿತರಾದರು ಮತ್ತು ಉಡುಗೊರೆಯನ್ನು ನಿರಾಕರಿಸಿದರು. ಕೃಷ್ಣನ ಉದ್ದೇಶಗಳನ್ನು ಖಂಡಿಸುವಷ್ಟರ ಮಟ್ಟಿಗೆ ಹೋದರೂ ಉತ್ಕನ ಗೊಂದಲವನ್ನು ಅರಿತ ಕೃಷ್ಣನು ಮತ್ತೊಮ್ಮೆ ಆತನ ಮುಂದೆ ಕಾಣಿಸಿಕೊಂಡನು. ಆತನು ತಾನು ಉತ್ಕನಿಗೆ ಅಮೃತದ ರೂಪದಲ್ಲಿ ಪಾನೀಯವನ್ನು ನೀಡುವಂತೆ ಇಂದ್ರ ದೇವರನ್ನು ವಿನಂತಿಸಿದ್ದೆನೆಂದು ಬಹಿರಂಗಪಡಿಸಿದನು. ಆದರೆ ದೇವರು ನಿರಾಕರಿಸಿದನು. ಮನುಷ್ಯನು ಅಮರನಾಗುವುದು ಸೂಕ್ತವಲ್ಲ ಎಂದು ಹೇಳಿದನು. ಬದಲಿಗೆ ಜನಾರ್ದನು ಬೇಟೆಗಾರನ ವೇಷದಲ್ಲಿ ವಾಸವನನ್ನು ತನ್ನ ಧೈರ್ಯದಿಂದ ಉತ್ಕ ನೀರನ್ನು ಅರ್ಪಿಸುವ ಯೋಜನೆಯನ್ನು ರೂಪಿಸಿದ್ದನು. ತನ್ನ ನಂಬಿಕೆಯನ್ನು ತಾನು ಯಾವಾಗಲೂ ಪರೀಕ್ಷಿಸುತ್ತಿದ್ದನೆಂದು ಕೃಷ್ಣನು ವಿವರಿಸಿದಾಗ ಉತ್ಕನ ನಾಚಿಕೆ ಮತ್ತು ಗೊಂದಲವು ತಿಳುವಳಿಕೆಗೆ ದಾರಿ ಮಾಡಿಕೊಟ್ಟಿತು.
ಕರುಣೆಯಿಂದ ಪ್ರೇರೇಪಿಸಲ್ಪಟ್ಟ ಕೃಷ್ಣನು ಉತಂಕನು ಬಯಸಿದಾಗಲೆಲ್ಲ ಮೋಡಗಳಿಂದ ನೀರು ಹರಿಯಲು ವ್ಯವಸ್ಥೆ ಮಾಡುವುದಾಗಿ ವಾಗ್ದಾನ ಮಾಡಿದನು. ಮತ್ತು ಆ ಋಷಿ ಮತ್ತೊಮ್ಮೆ ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿ ಹೋದನು. ವರ್ಷಗಳು ಉರುಳಿದಂತೆ ಜನಾರ್ದನನೊಂದಿಗಿನ ಉತ್ತನ ಮುಖಾಮುಖಿಯ ದಂತಕಥೆಯು ದೂರ ದೂರಕ್ಕೂ ಹರಡಿತು. ಮತ್ತು ಬರಗಾಲದ ಸಮಯದಲ್ಲಿ ಜೀವ ನೀಡುವ ಮಳೆಯನ್ನು ತಂದ ಉತ್ಕನ ಮೋಡಗಳು ಜನರಿಗೆ ತಿಳಿಯಿತು. ಮತ್ತು ಉತ್ಕನನು ಅನೇಕ ಪರೀಕ್ಷೆಗಳನ್ನು ಎದುರಿಸಿದ್ದರೂ ದೈವಿಕ ಅಸ್ತಿತ್ವದ ಬಗೆಗಿನ ತನ್ನ ಭಕ್ತಿಗೆ ಪ್ರತಿಫಲ ದೊರೆತಿದೆ ಮತ್ತು ಅವರ ಬಂಧವು ಶಾಶ್ವತವಾಗಿ ಉಳಿಯುತ್ತದೆ ಎಂದು ಆತನಿಗೆ ತಿಳಿದಿತ್ತು. ತನ್ನ ಆಶ್ರಮದ ಪ್ರಶಾಂತ ಮತ್ತು ಪವಿತ್ರ ಪರಿಸರದಲ್ಲಿ ಜನಮೇಜಯನನು ವೈಭವಶಾಲಿ ವಿಶ್ವವನ್ನು ಶಪಿಸಲು ಮಹಾನ್ ಋಷಿ ಕುತಂಕನನ್ನು ಪ್ರೇರೇಪಿಸಿದ ತಾಪಸ್ಸಿನ ಬಗ್ಗೆ ವೈಶಂಪಾಯನನನ್ನು ಕೇಳಿದನು. ವೈಶಂಪಾಯನನು ತನ್ನ ಗುರುವಾದ ಗೌತಮನಿಗೆ ಉತಂಕನು ತೋರಿಸಿದ ಭಕ್ತಿಯ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಆತ್ಮಶಿಸ್ತೆ ಮತ್ತು ಸಮರ್ಪಣೆಯ ಹೊಳೆಯುವ ಉದಾಹರಣೆಯಾಗಿದ್ದ ಉತಂಕನು ಗೌತಮನ ಮಾರ್ಗದರ್ಶನದಲ್ಲಿ ಅನೇಕ ವರ್ಷಗಳನ್ನು ಕಳೆದಿದ್ದನು. ಬೇರೆಯವರನ್ನು ಪೂರಿಸುವುದರಿಂದ ದೂರವಿದ್ದನು ಮತ್ತು ಕೇವಲ ತನ್ನ ಗುರುವಿನ ಸೇವೆಯ ಮೇಲೆ ಗಮನ ಕೇಂದ್ರೀಕರಿಸಿದನು. ಅವನಿಗಿಂತ ಚಿಕ್ಕವರಾಗಿದ್ದವರು ಸೇರಿದಂತೆ ಇತರ ಶಿಷ್ಯರಿಗೆ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಮನೆಗೆ ಮರಳಲು ಅನುಮತಿ ನೀಡಲಾಗಿತ್ತು. ಆದರೆ ಉತಂಕನಲ್ಲ. ಉತಂಕನ ಬಗೆಗಿನ ಗೌತಮನ ಪ್ರೀತಿಯು ಎಷ್ಟು ದೊಡ್ಡದಾಗಿತ್ತು ಎಂದರೆ ಅವನಿಗೆ ಅವನೊಂದಿಗೆ ಬೇರೆಯಾಗುವ ಆಲೋಚನೆಯನ್ನು ಸರಿಸಲಾಗಲಿಲ್ಲ. ಕಾಲ ಕಳೆದಂತೆ ಅವನತಿಯು ಉತಂಕದ ಮೇಲೆ ಹರಿದಾಡಲು ಪ್ರಾರಂಭಿಸಿತು. ಆದರೆ ಅವನಿಗೆ ಅದರ ಅರಿವಿರಲಿಲ್ಲ. ಒಂದು ದಿನ ತನ್ನ ಗುರುವಿಗೆ ಇಂಧನವನ್ನು ತರುತ್ತಿದ್ದಾಗ ಉತಂಕನು ಭಾರದಿಂದ ಬೇಸತ್ತು ಅದನ್ನು ನೆಲದ ಮೇಲೆ ಎಸೆದನು. ಬೆಳ್ಳಿಯ ಬಿಳಿ ಕೂದಲಿನ ಬೀಗವು ರಾಶಿಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಮತ್ತು ವೃದ್ಧಾಪ್ಯದ ಈ ಚಿಹ್ನೆಯನ್ನು ನೋಡಿದ ನಂತರ ಉತಂಕನು ದುಃಖದಿಂದ ಹೊರಬಂದನು. ಕಮಲದ ದಳಗಳು ಮತ್ತು ಸೊಂಟದಿಂದ ತುಂಬಿದ ಸೊಂಟಗಳಂತಹ ಕಣ್ಣುಗಳನ್ನು ಹೊಂದಿರುವ ಗೌತಮನ ಮಗಳು ಅವನನ್ನು ಸಮಾಧಾನಪಡಿಸಲು ಉತ್ಕನ ಬಳಿ ಬಂದಳು. ಅವಳು ಅವನ ಕಣ್ಣೀರನ್ನು ತನ್ನ ಕೈಗಳಲ್ಲಿ ಹಿಡಿದಳು. ಆದರೆ ಅವು ಅವಳ ಚರ್ಮವನ್ನು ಸುಟ್ಟು ಹಾಕಿದವು ಮತ್ತು ಅವುಗಳನ್ನು ಭೂಮಿಯ ಮೇಲೆ ಬೀಳಲು ಬಿಡಬೇಕಾಯಿತು. ಭೂಮಿಯು ಸ್ವತಃ ಆ ಕಣ್ಣೀರಿನ ಹನಿಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವುಗಳ ತೂಕ ಎಷ್ಟು ದೊಡ್ಡದಾಗಿತ್ತು. ಗೌತಮನು ತನ್ನ ಪ್ರಿಯ ಶಿಷ್ಯರ ಸಂಕಟವನ್ನು ನೋಡಿದ ನಂತರ ತಾನು ಏಕೆ ಅಷ್ಟೊಂದು ದುಃಖಿತನಾಗಿದ್ದೇನೆ ಎಂದು ಉತ್ಕನನು ಕೇಳಿದನು. ತಾನು 100 ವರ್ಷಗಳ ಕಾಲ ಗೌತಮನಿಗೆ ಸೇವೆ ಸಲ್ಲಿಸಲು ಸಂಪೂರ್ಣವಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದೇನೆ ಎಂದು ಉತ್ಕನು ವಿವರಿಸಿದನು. ಆದರೆ ಅವನ ಸಮರ್ಪಣೆಯ ಹೊರತಾಗಿಯೂ ಆಶ್ರಮವನ್ನು ತೊರೆಯಲು ಅವನಿಗೆ ಎಂದಿಗೂ ಅನುಮತಿ ನೀಡಲಿಲ್ಲ. ಅನೇಕ ಕಿರಿಯ ಶಿಷ್ಯರು ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಸಜ್ಜಾಗಿ ಹೋಗಿದ್ದರು. ಆದರೆ ಉತ್ಕನು ಹಿಂದೆ ಉಳಿದಿದ್ದನು. ಉತಂಕನ ಬಗೆಗಿನ ಗೌತಮನ ಪ್ರೀತಿ ಮತ್ತು ವಾತ್ಸಲ್ಯವು ಎಷ್ಟು ದೊಡ್ಡದಾಗಿತ್ತು ಎಂದರೆ ಅವನೊಂದಿಗೆ ಬೇರೆಯಾಗುವ ಆಲೋಚನೆಯನ್ನು ಸಹಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ಉತಂಕನಿಗೆ ತಾನು ಹೊರಡಲು ಬಯಸಿದರೆ ತನ್ನ ಅನುಮತಿಯನ್ನು ಪಡೆದು ವಿಳಂಬವಿಲ್ಲದೆ ಹಾಗೆ ಮಾಡಬೇಕೆಂದು ಹೇಳಿದನು. ಆದರೆ ಉತಂಕನು ಹಿಂಜರಿಯುತ್ತಿದ್ದನು. ತನ್ನ ಗುರುವಿಗೆ ಅಂತಿಮ ಉಡುಗೊರೆಯಾಗಿ ಏನು ನೀಡಬೇಕೆಂದು ಖಚಿತವಾಗಿರಲಿಲ್ಲ. ಗೌತಮರು ನೀಡಿದ ಪ್ರತಿಕ್ರಿಯೆಯು ಅನಿರೀಕ್ಷಿತವಾಗಿತ್ತು. ಆತ ತನ್ನ ಸ್ವಂತ ಮಗಳಾದ ಉತಂಕನ ಮಹಾನ್ ಶಕ್ತಿಯನ್ನು ಕಾಯುವ ಸಾಮರ್ಥ್ಯವಿರುವ ಏಕೈಕಳು ಆಕೆ ಎಂದು ಹೇಳಿ ಮದುವೆಯ ಪ್ರಸ್ತಾಪವನ್ನು ಮಾಡಿದನು. ಮತ್ತು ಆ ಮಾತುಗಳೊಂದಿಗೆ ಉತಂಕನು ಮತ್ತೆ 16 ವರ್ಷ ವಯಸ್ಸಿನ ಯುವಕನಾಗಿ ಹುರುಪು ಮತ್ತು ಚೈತನ್ಯದಿಂದ ತುಂಬಿದವನಾಗಿ ಮಾರ್ಪಟ್ಟನು. ಅವನು ಗೌತಮನ ಪ್ರಸ್ತಾಪವನ್ನು ಸ್ವೀಕರಿಸಿದನು ಮತ್ತು ಹೊರಡಲು ಸಿದ್ಧನಾದನು. ಆದರೆ ಹೊರಡುವ ಮೊದಲು ಉತಂಕನು ತನ್ನ ಗುರುವಿನ ಹೆಂಡತಿ ಅಹಲ್ಯಾಳನ್ನು ಅಂತಿಮ ಉಡುಗೊರೆಯಾಗಿ ಏನು ನೀಡಬೇಕೆಂದು ಕೇಳಿಕೊಂಡನು. ಅಹಲ್ಯಾಳ ಪ್ರತಿಕ್ರಿಯೆ
ಸರಳವಾಡಿತ್ತುಗ. ಅವಳು ಈಗಾಗಲೇ ಉತಂಕನ ಭಕ್ತಿಯಿಂದ ತೃಪ್ತಳಾಗಿದ್ದಳು ಮತ್ತು ಸೌದಾಸನ ರಾಣಿ ಧರಿಸಿದ್ದ ಆಕಾಶದ ಕಿವಿಯೋಲೆಗಳನ್ನು ತರಲು ಕೇಳಿಕೊಂಡಳು. ಆ ಕಿವಿಯೋಲೆಗಳು ಬಹಳ ಮೌಲ್ಯ ಮತ್ತು ಸೌಂದರ್ಯವನ್ನು ಹೊಂದಿದ್ದವು ಎಂದು ಹೇಳಲಾಗುತ್ತಿತ್ತು. ಉತಾನ್ಕ ನಿರ್ಗಮಿಸಿದರು. ದೂರದ ಭೂಮಿಯಲ್ಲಿ ದಿನದ 6ನೇ ಗಂಟೆಯಲ್ಲಿ ಸೂರ್ಯನು ದಿಗಂತದಲ್ಲಿ ಮುಳುಗಿದಾಗ ರಾಜ ಸೌದಾಸನು ಕಬ್ಬಿಣದ ಮುಷ್ಟಿಯಿಂದ ಆಯ್ದನು. ಅವನ ಉದ್ದನೆಯ ಗಡ್ಡವು ಮಾನವರ ರಕ್ತದಿಂದ ಆವೃತವಾಗಿತ್ತು ಮತ್ತು ಅವನ ಉಪಸ್ಥಿತಿಯೇ ಪ್ರತಿ ಎದೆಯಲ್ಲೂ ಭೀತಿಯನ್ನು ಪ್ರೇರೇಪಿಸಿತು. ಅವನು 2ನೇ ಯಮ ಸಾವಿನ ದೇವರಂತೆ ಕಾಣುತ್ತಿದ್ದನು ಮತ್ತು ಅವನ ಶಕ್ತಿಯು ಸಾಟಿಯಿಲ್ಲದಂತಿತ್ತು. ಒಂದು ದಿನ ರಾಜನು ತನ್ನ ಸಿಂಹಾಸನದ ಮೇಲೆ ಕುಳಿತಾಗ ಬುದ್ಧಿವಂತ ಮತ್ತು ವಿದ್ಯಾವಂತ ಬ್ರಾಹ್ಮಣನಾದ ಉತಂಕನು ತನ್ನ ಬಳಿಗೆ ಬರುತ್ತಿರುವುದನ್ನು ಅವನು ನೋಡಿದನು. ಈ ಬ್ರಾಹ್ಮಣನು ಪ್ರಾರ್ಥನೆ ಮಾಡಲು ಅಥವಾ ಆಶೀರ್ವಾದ ನೀಡಲು ಬಂದಿದ್ದಾನೆಂದು ಭಾವಿಸಿ ರಾಜನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಆದರೆ ಉತಂಕನ ಉದ್ದೇಶಗಳು ರಾಜನು ನಿರೀಕ್ಷಿಸಿದ್ದಕ್ಕಿಂತ ಭಿನ್ನವಾಗಿದ್ದವು. ಅದೃಷ್ಟವಶಾತ್ ಬ್ರಾಹ್ಮಣವೇ, ರಾಜನು ನಾನು ಆಹಾರ ಹುಡುಕುತ್ತಿರುವ ದಿನದ 6ನೇ ಗಂಟೆಯಲ್ಲಿ ನೀನು ನನ್ನ ಬಳಿಗೆ ಬಂದಿದ್ದೀಯಾ ಎಂದು ಹೇಳಿದನು. ರಾಜನ ಮಾತುಗಳು ವ್ಯಂಗ್ಯದಿಂದ ಸುರಿದವು. ಆದರೆ ಉತಂಕನು ಶಾಂತ ಮತ್ತು ಶಾಂತನಾಗಿದ್ದನು. ಅವನು ತನ್ನ ಗುರುವಿಗಾಗಿ ಒಂದು ಕಾರ್ಯಕ್ಕಾಗಿ ಬಂದಿದ್ದೇನೆ ಮತ್ತು ಅವನು ಬೇರೆಯವರಿಗಾಗಿ ಕೆಲಸ ಮಾಡುತ್ತಿರುವವರೆಗೆ ಅವನು ಗಾಯಗೊಂಡಿರಬಾರದು ಎಂದು ವಿವರಿಸಿದನು. ತನ್ನ ಕೃತ್ಯಗಳ ಪರಿಣಾಮಗಳನ್ನು ತಪ್ಪಿಸಲು ಇದು ಜಾಣತನದಿಂದ ಮಾಡಿದ ಪ್ರಯತ್ನ ಎಂದು ಭಾವಿಸಿ ರಾಜನು ಉತಂಕನ ಪ್ರತಿಕ್ರಿಯೆಯನ್ನು ನೋಡಿ ನಕ್ಕನು. ಆದರೆ ಉತಂಕನು ದೃಢವಾಗಿ ನಿಂತು ಹಿಂದೆ ಸರಿಯಲು ನಿರಾಕರಿಸಿದನು. ಅವನು ರಾಜನೊಂದಿಗೆ ಒಪ್ಪಂದವನ್ನು ಪ್ರಸ್ತಾಪಿಸಿದನು. ತನ್ನ ಗುರುವಿನ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಅವನು ಮರಳಿ ಬಂದು ಮತ್ತೊಮ್ಮೆ ರಾಜನ ಅಧಿಕಾರದ ಅಡಿಯಲ್ಲಿ ತನ್ನನ್ನು ತಾನು ಇರಿಸಿಕೊಳ್ಳುತ್ತಾನೆ. ಉತಂಕನ ಮಾತುಗಳಿಂದ ಕುತೂಹಲಗೊಂಡ ರಾಜನು ತನ್ನ ಗುರುವಿಗಾಗಿ, ನೀವು ಯಾವ ವಸ್ತುವನ್ನು ಬಯಸುತ್ತೀರಿ ಎಂದು ಕೇಳಿದನು. ಇದು ಸ್ವತಃ ರಾಣಿಯೇ ಧರಿಸಿರುವ ಆಭರಣದ ಕಿವಿಯೋಲೆಗಳು ಎಂದು ಉತಂಕನು ಉತ್ತರಿಸಿದನು. ಆ ಕಿವಿಯೋಲೆಗಳು ತನ್ನ ಹೆಂಡತಿಗೆ ಸೇರಿದ್ದು, ಅದನ್ನು ನೇರವಾಗಿ ಅವಳಿಂದ ಕೇಳಬೇಕು ಎಂದು ರಾಜನು ಈ ಕಲ್ಪನೆಯನ್ನು ಅಪಹಾಸ್ಯ ಮಾಡಿದನು. ರಾಜನು ಕಿವಿಯೋಲೆಗಳನ್ನು ಉಡುಗೊರೆಯಾಗಿ ನೀಡಬೇಕೆಂದು ಪಟ್ಟುಹಿಡಿದು ಉತಂಕನು ದೃಢವಾಗಿ ನಿಂತನು. ಅವನು ತನ್ನ ಗುರುವಿಗಾಗಿ ತನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿದ ನಂತರ ಅವುಗಳನ್ನು ಹಿಂದಿರುಗಿಸುವುದಾಗಿ ರಾಜನಿಗೆ ಭರವಸೆ ನೀಡಿದನು. ಉತಂಕನ ವಿಶ್ವಾಸದಿಂದ ಪ್ರಭಾವಿತನಾದ ರಾಜನು ರಾಣಿಯನ್ನು ಕೇಳಲು ಅವನನ್ನು ಕಳುಹಿಸಲು ನಿರ್ಧರಿಸಿದನು. ರಾಣಿ ಮದಯಾಂತಿಗೆ ಉತಂಕನ ಕೋರಿಕೆಯ ಬಗ್ಗೆ ತಿಳಿಸಲಾಯಿತು ಮತ್ತು ಒಂದು ಷರತ್ತಿನ ಮೇಲೆ ಅವನಿಗೆ ಕಿವಿಯೋಲೆಗಳನ್ನು ನೀಡಲು ಒಪ್ಪಿಕೊಂಡಳು. ಅವಳಿಗೆ ತನ್ನ ಪತಿಯಿಂದ ಅವನು ಅನುಮತಿ ನೀಡಿದ್ದಾನೆಂದು ಒಂದು ಚಿಹ್ನೆ ಬೇಕಾಗಿತ್ತು. ಉತಂಕನು ರಾಜನ ಬಳಿಗೆ ಹಿಂತಿರುಗಿ ಈ ಚಿಹ್ನೆಯನ್ನು ಕೇಳಿದನು. ಆದರೆ ಸೌದಾಸನು ಆ ಸಮಯದಲ್ಲಿ ತನ್ನ ಹೆಂಡತಿಯನ್ನು ನೋಡಲು ಸಾಧ್ಯವಾಗಲಿಲ್ಲ ಎಂದು ಹೇಳಿಕೊಂಡನು. ನಂತರ ಉತಾಕನು ಪ್ರಸಿದ್ಧ ಕಾರಂಜಿ ಬಳಿ ಮದಯಂತಿಯನ್ನು ಹುಡುಕಲು ಹೋದನು ಮತ್ತು ಅವನ ಕಾರ್ಯಾಚರಣೆಯ ಬಗ್ಗೆ ಅವಳಿಗೆ ತಿಳಿಸಿದನು. ಅವಳು ಅವನಿಗೆ ಕಿವಿಯೋಲೆಗಳನ್ನು ನೀಡಲು ಒಪ್ಪಿಕೊಂಡರು. ಆದರೆ ಅವನು ಸತ್ಯವನ್ನು ಹೇಳುತ್ತಿದ್ದಾನೆ ಎಂದು ಅವನಿಗೆ ಭರವಸೆ ನೀಡಿದರೆ ಮಾತ್ರ ಸ್ವತಃ ಸೌದಾಸನಿಂದ ಪುರಾವೆಗಳನ್ನು ಮರಳಿ ತರುವುದಾಗಿ ಉತಾನುಕ ಭರವಸೆ ನೀಡಿದನು. ಮತ್ತು ಮದಯಂತಿಯು ಅಮೂಲ್ಯವಾದ ಕಿವಿಯೋಲೆಗಳನ್ನು ಹಸ್ತಾಂತರಿಸಿದಳು. ತನ್ನ ಕೈಯಲ್ಲಿ ಕಿವಿಯೋಲೆಗಳನ್ನು ಹಿಡಿದುಕೊಂಡಾಗ ಅವರು ಅವುಗಳ ಅಸಾಧಾರಣ ಶಕ್ತಿಗಳ ಬಗ್ಗೆ ತಿಳಿದುಕೊಂಡರು. ಅವು ಹಗಲು ರಾತ್ರಿ ಚಿನ್ನವನ್ನು ಉತ್ಪಾದಿಸಿದವು, ನಕ್ಷತ್ರದ ಬೆಳಕಿನಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು ಮತ್ತು ಅವುಗಳನ್ನು ಧರಿಸಿದವರನ್ನು ಹಸಿವು, ಬಾಯಾರಿಕೆ, ಭಯ, ವಿಷ, ಬೆಂಕಿ ಮತ್ತು ಎಲ್ಲಾ ರೀತಿಯ ಅಪಾಯಗಳಿಂದ ರಕ್ಷಿಸಿದವು. ರಾಜನು ತನ್ನ ಸ್ನೇಹಿತರ ಬಗೆಗಿನ ಪರೋಪಕಾರಕ್ಕೆ ಹೆಸರುವಾಸಿಯಾಗಿದ್ದ ಸೌದಾಸ ಸಾಮ್ರಾಜ್ಯದಲ್ಲಿ ಉತಂಕನು
ಅವನನ್ನು ಭೇಟಿಯಾಗಲು ಪ್ರಯತ್ನಿಸಿದನು. ಬ್ರಾಹ್ಮಣನ ಉದ್ದೇಶವು ರಾಜನಿಂದ ಒಂದು ಸಂಕೇತವನ್ನು ಪಡೆಯುವುದಾಗಿತ್ತು. ಅದು ರಾಣಿಯಾದ ಮದೆಂತಿಗೆ ರಾಜನು ತನ್ನ ನಿಜವಾದ ಆಜ್ಞೆಯನ್ನು ಮನವರಿಕೆ ಮಾಡಿಕೊಡುತ್ತದೆ. ರಾಜ ಸೌದಾಸನು ಉತಂಕನ ಉಪಸ್ಥಿತಿಯನ್ನು ಅರಿತುಕೊಂಡು ಅವನನ್ನು ಕರೆದು ಪ್ರಾಮಾಣಿಕತೆ ಮತ್ತು ನಮ್ರತೆಯಿಂದ ತುಂಬಿದ ಮಾತುಗಳನ್ನು ಹೇಳಿದನು. ಅವನು ತನ್ನ ಅಸಹನೀಯ ಸ್ಥಿತಿಯನ್ನು ವ್ಯಕ್ತಪಡಿಸಿದನು. ತನಗೆ ಯಾವುದೇ ಆಶ್ರಯ ಉಳಿದಿಲ್ಲ ಎಂದು ಹೇಳಿದನು. ನಂತರ ರಾಜನು ಅವರ ಒಪ್ಪಂದದ ಸಂಕೇತವಾಗಿ ಆಭರಣದ ಕಿವಿಯೋಲೆಗಳನ್ನು ನೀಡುವಂತೆ ಉತಂಕನನ್ನು ವಿನಂತಿಸಿದನು. ಹೀಗೆ ಬ್ರಾಹ್ಮಣನು ರಾಣಿಯ ಕಿವಿಯೋಲೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅರಮನೆಯಿಂದ ಹೊರಟುವುದರ ಉತಂಕನು ರಾಜನ ಬಳಿಗೆ ಹಿಂತಿರುಗಿ ಸೌದಾಸನು ಹೇಳಿದ್ದ ನಿಗೂಢ ಮಾತುಗಳ ಬಗ್ಗೆ ವಿವರಣೆಯನ್ನು ಕೇಳಿದನು. ರಾಜನು ತನ್ನ ವಿಪತ್ತನ್ನು ಬ್ರಾಹ್ಮಣನಿಂದ ಉಂಟಾಗಿದೆ ಮತ್ತು ಅವನು ಬದುಕುವುದನ್ನು ಮುಂದುವರಿಸುವ ಅಥವಾ ಮರಣಾನಂತರದ ಜೀವನದಲ್ಲಿ ಸಂತೋಷವನ್ನು ಪಡೆಯುವ ಭರವಸೆಯನ್ನು ಕಳೆದುಕೊಂಡಿದ್ದಾನೆ ಎಂದು ಬಹಿರಂಗಪಡಿಸಿದನು. ಬ್ರಾಹ್ಮಣರ ವಿರುದ್ಧ ಶತ್ರು ರಾಜನು ಈ ಜಗತ್ತಿನಲ್ಲಿ ಬದುಕುಳಿಯುವುದು ಅಥವಾ ಮುಂದಿನದರಲ್ಲಿ ಸಂತೋಷವನ್ನು ಸಾಧಿಸುವುದು ಅಸಾಧ್ಯ ಎಂದು ಅವನು ವಿವರಿಸಿದನು. ತನ್ನ ಸ್ನೇಹಿತ ಸೌದಾಸನಿಂದ ಬುದ್ಧಿವಂತಿಕೆಯನ್ನು ಬಯಸಿದ ಉತಂಕನು ಸನ್ನಿವೇಶಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯಕ್ಕೆ ಮರಳುವುದು ಸೂಕ್ತವೇ ಎಂದು ಕೇಳಿದರು. ರಾಜನು ಉತಂಕನಿಗೆ ಹಿಂದಿರುಗಬಾರದೆಂದು ಸಲಹೆ ನೀಡಿದನು. ಹಾಗೆ ಮಾಡುವುದರಿಂದ ಅವನು ಮರಣವನ್ನು ಎದುರಿಸುತ್ತಾನೆ ಎಂದು ಹೇಳಿದನು. ಭಾರವಾದ ಹೃದಯದಿಂದ ಉತಂಕನು ರಾಜನ ರಜೆಯನ್ನು ತೆಗೆದುಕೊಂಡು ಅಹಲ್ಯನ ಉಪಸ್ಥಿತಿಯತ್ತ ಹೊರಟನು. ಆತ ಪ್ರಾಣ ಬೆಳೆಸಿದಾಗ ಉತ್ಕನು ಹಸಿವಿನಿಂದ ಬಳಲುತ್ತಿದ್ದನು ಮತ್ತು ಮಾಗಿದ ಹಣ್ಣುಗಳಿಂದ ತುಂಬಿದ ವಿಲ್ವ ಮರವನ್ನು ನೋಡಿದನು. ಮರವನ್ನು ಹತ್ತಿದನು. ಆದರೆ ಹಾಗೆ ಮಾಡುವಾಗ ಆತನದಿಂದ ಚರ್ಮದ ಮೇಲಂದಿಗೆ ಕಿವಿಯ ಉಂಗುರಗಳನ್ನು ಕಟ್ಟಿದ ಗಂಟು ಮಾಯವಾಯಿತು. ಕಿವಿಯ ಉಗುರುಗಳು ನೆಲಕ್ಕೆ ಬಿದ್ದವು. ಅಲ್ಲಿ ಐವಾವತನ ಜನಾಂಗದ ಹಾವು ಅವುಗಳನ್ನು ಹಿಡಿದುಕೊಂಡಿತು. ಕೋಪ ಮತ್ತು ಆತಂಕದಿಂದ ತುಂಬಿದ ಉತಂಕನು ಹಾವು ಪ್ರವೇಶಿಸಿದ ಗುಂಡಿಯನ್ನು ಚುಚ್ಚಲು ಪ್ರಾರಂಭಿಸಿದನು. 35 ದಿನಗಳ ಕಾಲ ಅವನು ಈ ಕಾರ್ಯವನ್ನು ಮುಂದುವರೆಸಿದನು. ಇದು ಭೂಮಿಯ ದೇವತೆಗೆ ಅಪಾರ ನೋವನ್ನು ಉಂಟುಮಾಡಿತು. ಅಂತಿಮವಾಗಿ ಇದನ್ನು ತನ್ನ ಗುಡುಗು ಹೊಡೆತದಿಂದ ಶಸ್ತ್ರಸಜ್ಜಿತರಾಗಿ ಉತಂಕನ ದುಃಖದಿಂದ ಬಳಲುತ್ತಿರುವ ಬ್ರಾಹ್ಮಣನ ವೇಷವನ್ನು ಧರಿಸಿ ಸ್ಥಳಕ್ಕೆ ಆಗಮಿಸಿದನು. ಇಂದ್ರನು ಉತಂಕನನ್ನು ತನ್ನ ಕಾರ್ಯಾಚರಣೆಯಿಂದ ತಡೆಯಲು ಪ್ರಯತ್ನಿಸಿದನು. ನಾಗಾಗಳ ಪ್ರದೇಶಗಳು ದೂರದಲ್ಲಿವೆ ಮತ್ತು ತಲುಪಲು ಅಸಾಧ್ಯವೆಂದು ವಿವರಿಸಿದನು. ಆದಾಗ್ಯೂ ದೃಢನಿಶ್ಚಯದ ಬ್ರಾಹ್ಮಣನು ಬಿಟ್ಟುಕೊಡಲು ನಿರಾಕರಿಸಿದನು. ಕಿವಿಯೋಲೆಗಳನ್ನು ಮರಳಿ ಪಡೆಯಲು ವಿಫಲವಾದರೆ ತನ್ನ ಜೀವ ಉಸಿರಾಟವನ್ನು ತ್ಯಜಿಸುವುದಾಗಿ ಪ್ರತಿಜ್ಞೆ ಮಾಡಿದ ಉತಂಕನ ಸಂಕಲ್ಪದಿಂದ ಪ್ರೇರಿತರಾದ ಇಂದ್ರನು ತನ್ನ ವಾಕ್ಯ ವಿಸ್ತಾರವನ್ನು ಗುಡುಗು ಶಕ್ತಿಯೊಂದಿಗೆ ಒಗ್ಗೂಡಿಸಿದನು. ಇದರಿಂದಾಗಿ ಭೂಮಿಯು ನಾಗವು ವಾಸಿಸುವ ತಗ್ಗು ಪ್ರದೇಶಗಳಿಗೆ ಒಂದು ಮಾರ್ಗವನ್ನು ತೆರೆಯಿತು. ಉತಂಕನು ಈ ಪ್ರದೇಶವನ್ನು ಪ್ರವೇಶಿಸಿದಾಗ ಅದರ ಭವ್ಯತೆಯನ್ನು ನೋಡಿದನು. ಶುದ್ಧ ಚಿನ್ನದಿಂದ ಮಾಡಿದ ಗೋಡೆಗಳು, ಸೂಕ್ಷ್ಮವಾದ ನೀರಿನ ತೊಟ್ಟಿಗಳು ಮತ್ತು ಸ್ಫಟಿಕ ಸ್ಪಷ್ಟವಾದ ನೀರಿನ ನದಿಗಳು ಆ ಪ್ರದೇಶದ ಹೃದಯ ಭಾಗಕ್ಕೆ ಕರೆದೊಯ್ಯುವ ಬಾಗಿಲನ್ನು ನೋಡಿದ ಉತಂಕನಿಗೆ ತನ್ನ ಮೇಲೆ ಹತಾಶೆ ತುಂಬಿದಂತೆ ಭಾಸವಾಯಿತು. ಅಷ್ಟರಲ್ಲಿ ಬಿಳಿ ಬಾಲವನ್ನು ಹೊಂದಿದ್ದ ಭವ್ಯವಾದ ಕಪ್ಪು ಕುದುರೆ ಅವನ ಮುಂದೆ ಕಾಣಿಸಿಕೊಂಡಿತು. ಕುದುರೆ ಭವ್ಯವಾದ ನಗರವಾದ ದ್ವಾರಾವತಿಯ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಅದರ ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಇದು ಸಂಭ್ರಮಾಚರಣೆಯ ಸಮಯವಾಗಿತ್ತು, ಏಕೆಂದರೆ ರೈವತಾಕ ಹಬ್ಬವು ಪ್ರಾರಂಭವಾಗಿತ್ತು ಮತ್ತು ನಗರವು ಸಂಗೀತ, ನಗು ಮತ್ತು ಬಣ್ಣಗಳಿಂದ ಜೀವಂತವಾಗಿತ್ತು. ದೂರದ ದೇಶದ ರಾಜನಾದ ಜನಮೇಜಯನೊಬ್ಬನು ಕೃಷ್ಣನ ಪ್ರಯಾಣದ ಕಥೆಯನ್ನು ಕೇಳುತ್ತಾ ವಿಸ್ಮಯದಿಂದ ಕುಳಿತಿದ್ದನು. ವೈಶಂಪಾಯನನು ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ಅವರ ಮುಂದೆ ಉತ್ಸಾಹಭರಿತ ವಸ್ತ್ರದಂತೆ ತೆರೆದುಕೊಂಡಿತು. ಪರಾಕ್ರಮಶಾಲಿಯಾದ ಶ್ರೀಕೃಷ್ಣನಾದ ಗೋವಿಂದನು ಯುವಶಿಯಾದ ಉತಂಕನಿಗೆ ಒಂದು ವರವನ್ನು ನೀಡಿ ನಂತರ ತನ್ನ ವಿಶ್ವಾಸಾರ್ಹ ಸಂಗಾತಿ ಸಾತ್ಯಕಿಯನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು
ದ್ವಾರಕಾದತ್ತ ಹೊರಟನು. ಪ್ರಬಲವಾದ ಕುದುರೆಗಳಿಂದ ಎಳೆಯಲ್ಪಟ್ಟ ಅವರ ರಥವು ಕಾಡುಗಳು, ಬೆಟ್ಟಗಳು ಮತ್ತು ನದಿಗಳ ಮೂಲಕ ಹಾದು ಹೋಗುತ್ತಾ ಭೂಮಿಯನ್ನು ಸುತ್ತುವರೆದಿತ್ತು. ಅವರು ಸಂತೋಷದ ನಗರವಾದ ದವತಿಯನ್ನು ತಲುಪುವವರೆಗೆ ಅವರು